ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ಬೆಂಕಿಯ ಬಲೆ ಕನ್ನಡ ನಾಟಿನ ಪತ್ರಿಕೆಯ ವಾರ್ಷಿಕೋತ್ಸವಕ್ಕೆ 21ನೇ ವಾರ್ಷಿಕೋತ್ಸವಕ್ಕೆ ತಮ್ಮೆಲ್ಲರಿಗೂ ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಾರ್ಷಿಕೋತ್ಸವವನ್ನ ಆಚರಿಸ್ತಾ ಇದ್ದೇವೆ. ವಿಶೇಷ ಬಿಡುಗಡೆ ಕೂಡ ಇದೆ. ಹಾಗೆ ವಿಶೇಷವಾಗಿ ಕವಿಗೋಷ್ಠಿ ಕಾರ್ಯಕ್ರಮ, ರಾಜ್ಯ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮವನ್ನ ಪ್ರತಿ ವರ್ಷ ನಮ್ಮ ಬೆಂಕಿಯ ಬಲೆ ಕನ್ನಡ ಪತ್ರಿಕೆಯವರು ಆಚರಿಸಿಕೊಳ್ತಾ ಬರ್ತಾ ಇದ್ದಾರೆ. ಸಭಾಧಿಕಾರಿಗಳಂತ ಶ್ರೀಯುತ ಧನಂಜಯರವರು ಪ್ರತಿ ವರ್ಷ ಎಲ್ಲರ ಕವಿತೆಗಳನ್ನ ಗುರುತಿಸಿ, ಕವನಗಳನ್ನ ಗುರುತಿಸಿ, ಸಾಹಿತ್ಯವನ್ನ ಪ್ರೋತ್ಸಾಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಅನಾಥ ಮಕ್ಕಳಿಗೆ, ವಿಶೇಷ ಚೇತನರಿಗೆ ಹಾಗೂ ಬಡ ಮಕ್ಕಳಿಗೆ ವಸ್ತ್ರ ವಿತರಣೆಯಿಂದ ಪ್ರತಿಭೆಗಳನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸಲಾಗಿದೆ, ಪುರಸ್ಕಾರಗಳನ್ನ ನೀಡಲಾಗಿದೆ. ಈಗ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ನಾನು ರೂಪಾಯಿಸು ಸ್ವಾಗತಿಸ್ತಾ ಇದ್ದೇನೆ. ಸರ್ವರಿಗೂ ಪ್ರೀತಿಯ ಆದರಣೀಯ ಸ್ವಾಗತ, ಸುಸ್ವಾಗತ. ಈ ಸುಂದರ ಕಾರ್ಯಕ್ರಮವನ್ನ ರಾತ್ರಿಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೆ ಬರಮಾಡ್ಕೊಳ್ತಾ ಇದ್ದೇನೆ ವೀಣಾ ಸುರೇಶ್ ಅವರು. ಚರಣ ಕಮಲನಿ ನಮನಸಿಲಸತು ಮಮ ನಿತ್ಯಂ ಗರುಡ ಗಮನ ತವ ಚರಣ ಕಮಲನಿ ನಮನಸಿಲಸತು ಮಮ ನಿತ್ಯಂ ಮನಸಿಲಸತು ಮಮ ನಿತ್ಯಂ ಮಮ ತಾಪಮ ಪಾಗುರುದೇವ ಮಮ ಪಾಪಮ ಪಾಗುರುದೇವ ಮಮ ತಾಪಮ ಪಾಗುರುದೇವ ಮಮ ಪಾಪಮ ಪಾಗುರುದೇವ ಜಲ ಜನಯನ ವಿಧಿನಾಮಿ ಹರಣ ಮುಖ ವಿಭುಧ ವಿಯುತ ಪದ ಪದ್ಮ ಜಲ ಜನಯನ ವಿಧಿನಾಮಿ ಹರಣ ಮುಖ ವಿಭುಧ ವಿಯುತ ಪದ ಪದ್ಮ ವಿಭುಧ ವಿಯುತ ಪದ ಪದ್ಮ ಮಮ ತಾಪಮ ಪಾಗುರುದೇವ ಮಮ ಪಾಪಮ ಪಾಗುರುದೇವ ಮಮ ತಾಪಮ ಪಾಗುರುದೇವ ಮಮ ಪಾಪಮ ಪಾಗುರುದೇವ ಭುಜಗ ಶಯನ ಭವ ಮದನ ಜನನ ಮಮ ಜನನ ಮರಣ ಭಯಹಾರಿ ಭುಜಗ ಶಯನ ಭವ ಮದನ ಜನಕ ಮಮ ಜನನ ಮರಣ ಭಯಹಾರಿ ಜನನ ಮರಣ ಭಯಹಾರಿ ಮಮ ತಾಪಮ ಪಾಗುರುದೇವ ಮಮ ಪಾಪಮ ಪಾಗುರುದೇವ ಮಮ ತಾಪಮ ಪಾಗುರುದೇವ ಮಮ ಪಾಪಮ ಪಾಗುರುದೇವ ಶಂಖ ಚಕ್ರಧರ ಪುಷ್ಪವೈರ್ಯಹರ ಸರ್ವಲೋಕ ಶರಣ ಶಂಖ ಚಕ್ರಧರ ಪುಷ್ಪವೈರ್ಯಹರ ಸರ್ವಲೋಕ ಶರಣ ಸರ್ವಲೋಕ ಶರಣ ಮಮ ತಾಪಮ ಪಾಗುರುದೇವ ಮಮ ಪಾಪಮ ಪಾಗುರುದೇವ ಮಮ ತಾಪಮ ಪಾಗುರುದೇವ ಮಮ ಪಾಪಮ ಪಾಗುರುದೇವ ಅಗಣಿತ ಗುಣಗಣ ಅಶರಣ ಶರಣದ
ವಿದಲಿತ ಸುರರಿ ಕುಜಾಲ ಅಗಣಿತ ಗುಣಗಣ ಅಶರಣ ಶರಣದ ವಿದಲಿತ ಸುರರಿ ಕುಜಾಲ ವಿದಲಿತ ಸುರರಿ ಕುಜಾಲ ಮಮ ತಾಪಮ ಪಾಕುರುದೇವ ಮಮ ಪಾಪಮ ಪಾಕುರುದೇವ ಮಮ ತಾಪಮ ಪಾಕುರುದೇವ ಮಮ ಪಾಪಮ ಪಾಕುರುದೇವ ಭಕ್ತವರ್ಯಮಿಹ ಭೂರಿ ಕರುಣೆಯ ಪಾಹಿ ಭಾರತೀ ತೀರ್ಥಂ ಭಕ್ತವರ್ಯಮಿಹ ಭೂರಿ ಕರುಣೆಯ ಪಾಹಿ ಭಾರತೀ ತೀರ್ಥಂ पाहि भारती तीर्थं मम तापम पाकुरुदेव मम पापम पाकुरुदेव गरुडगमन तव चरण कमलमिह मनसि लसतु मम नित्यं गरुडगमन तव चरण कमलमिह मनसि लसतु मम नित्यं मनसि लसतु मम नित्यं मम तापम पाकुरुदेव मम पापम पाकुरुदेव मम तापम पाकुरुदेव मम पापम पाकुरुदेव ಎಲ್ಲ ಗಣ್ಯಗಳನ್ನ ಸ್ವಾಗತ ಕೊಡಬೇಕಾಗಿದೆ ಶೇಖರನ್ನ ಕೇಳ್ಕೊಳ್ತಾರೆ. ಬೆಂಕಿಯ ಬೆಲೆ ದಿನಪತ್ರಿಕೆಯ 21ನೇ ವಾರ್ಷಿಕೋತ್ಸವದ ಸಂತಸದಲ್ಲಿ ನಡೆಯುತ್ತದೆ. ಈ ಒಂದು ಸರಳ ಸುಂದರ ಸಮಾರಂಭವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದ ಕೇಳ್ಕೊಂಡ ಸಂದರ್ಭದಲ್ಲಿ ಬರಲೇಬೇಕು, ಕಾರ್ಯಕ್ರಮಕ್ಕೆ ನಾವು ಒಟ್ಟಿಗೆ ಇರಬೇಕು ಅಂದಾಗ ಅವರು ಹಲವಾರು ಕಾರ್ಯಕ್ರಮ ಮತ್ತು ಒತ್ತಡಗಳ ನಡುವೆ ಆಗಮಿಸಿ ಈ ವೇದಿಕೆಗೆ ಶೋಭಿತಕ್ಕಂಥ ನನ್ನ ಆತ್ಮೀಯರು, ಈ ನಗರದ ಜನಪ್ರಿಯ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತೇಳಿ ಹನುಮಂತಯ್ಯ ಸರ್ ನಾನು ಕೇಳ್ಕೊಂಡ ಸಂದರ್ಭದಲ್ಲಿ ಅವರು ನಾನು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಗೆ ಒಂದು ಶೋಭೆ ತಂದಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಕವಿಗೋಷ್ಠಿಯ ತೀರ್ಪು ಸಮಿತಿಯಲ್ಲಿ ತಾವಿದ್ದು ತೀರ್ಪು ಸಮಿತಿಯಲ್ಲಿ ನಡೆಸಿಕೊಳ್ಬೇಕು ಅಂತ ಕೇಳಿದ ಸಂದರ್ಭದಲ್ಲಿ ನಮ್ಮ ಕಡೆಗೆ ಹೋಗ್ಬಿಟ್ಟು ಆಗಮಿಸಿರ್ತಕ್ಕಂಥ ನನ್ನ ಮಿತ್ರರಾದ ರಮೇಶ್ ಗುಂಡಿ ಸರ್ ಕೂಡ ಈ ಮೂಲಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಕವಿಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. ದಿನಪತ್ರಿಕೆಗಳು, ಅದರಲ್ಲೂ ಕನ್ನಡ ದಿನಪತ್ರಿಕೆಗಳು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಸಮಾಜದ ಅಭಿವೃದ್ಧಿಗೆ, ಸಮಾಜದ ಸ್ವಾಸ್ಥ್ಯಕ್ಕೆ ಬಹಳ ಮುಖ್ಯ ಆಗುತ್ತೆ. ಅದು ಅರಿವನ್ನ ಮೂಡಿಸೋದಿರ್ಬೋದು, ಅಥವಾ ತಪ್ಪುಗಳನ್ನ ಎತ್ತಿ ಹೇಳೋದಿರ್ಬೋದು, ಅಥವಾ ಕರೆಕ್ಷನ್ಗಳ ಪ್ರೋತ್ಸಾಹಿಸದಿರ್ಬೋದು, ಅಥವಾ ಏನು ಅಭಿವೃದ್ಧಿ ಆಗಬೇಕು, ಯಾರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅನ್ನೋಂಥದ್ದಿರ್ಬೋದು, ಅಥವಾ ಏನಾದ್ರು ತಪ್ಪುಗಳಾಗ್ತಾ ಇದೆ ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೋದು ಅನ್ನೋದಿರ್ಬೋದು, ಅಥವಾ ಆರೋಗ್ಯದ ಬಗ್ಗೆ ಇರ್ಬೋದು, ಯಾವುದೇ ಕ್ಷೇತ್ರ ಎಲ್ಲಿ ತನಕ ಹೋಗ್ಬೋದು ಅಂತ ಇರ್ಬೋದು, ಅಥವಾ ನಾವು ಕನಸುಗಳನ್ನ ಕಾಣೋದಿರ್ಬೋದು, ನಮ್ಮ ಮನೆಗೆ ಸೀಮಿತವಾಗಿರ್ಬೋದು, ಅಥವಾ ಊರಿಗೆ ಸೀಮಿತವಾಗಿರ್ಬೋದು, ತಾಲೂಕು, ಜಿಲ್ಲೆ, ದೇಶ, ಹೀಗೆ ಕನಸುಗಳ ಬಗ್ಗೆ ಮಾತಾಡೋದಿರ್ಬೋದು, ಅದೆಲ್ಲವನ್ನ ನಮ್ಮ ಕನ್ನಡ ದಿನಪತ್ರಿಕೆಗಳು ಇಂದು ನಮ್ಮ ಸಮಾಜದಲ್ಲಿ ಮಾಡ್ತಾರೆ. ಅಂತಹ ದಿನಪತ್ರಿಕೆಗಳು, ಅದರಲ್ಲಿ ಒಂದು ನಮ್ಮ ಬೆಂಕಿಯ ಬಲೆ ದಿನಪತ್ರಿಕೆ. ಪ್ರತಿ ವರ್ಷ ಈ ತರ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದೇ ಒಂದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ಕೊಳ್ತಾ, ಅವಕಾಶಗಳು ಸಿಕ್ಕೇ ಇದ್ರೆ ಅವಕಾಶಗಳನ್ನ ನಾವೇ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಇಲ್ಲಿಗೆ ಬಂದಿರುವಂತಹ ಎಲ್ಲ ಕವಿಗಳನ್ನ ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ರಾಜ್ಯ ಮಟ್ಟದ ಕವಿಗೋಷ್ಠಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಅದಕ್ಕಿಂತ ಮುಂಚೆ ನಮ್ಮ ಎಲ್ಲರನ್ನ ಉದ್ದೇಶಿಸಿ ನಮ್ಮ ಕ್ಷೇತ್ರದ ತುಮಕೂರು ನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಕ್ರಿಯಾಶೀಲ ಶಾಸಕರಾಗಿರುವಂತಹ ಶ್ರೀಯುತ ಜ್ಯೋತಿ ಗಣೇಶ್ ಅವರು ಮಾತನಾಡಬೇಕಾಗಿ. ಆತ್ಮೀಯ ಸ್ನೇಹಿತರು, ಪತ್ರಿಕಾ ರಂಗದಲ್ಲಿ ಕುರಿಯಾದಂತಹ ಛಾಪನ ಮೂಡಿಸತಕ್ಕಂಥ ಮಾನ್ಯ ಧನಂಜಯ ಅವರ ನೇತೃತ್ವದ ಬೆಂಕಿಯ ಬಲೆ ಈ ಒಂದು ಪತ್ರಿಕೆ ವಾರ್ಷಿಕೋತ್ಸವ
ಹಾಗೂ ವಿಶೇಷ ಬಿಡುಗಡೆಯ ಸಮಾರಂಭದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಕವಿಗೋಷ್ಠಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಮಾನ್ಯ ಹನುಮಂತಯ್ಯ ಮತ್ತೊಬ್ಬ ಆತ್ಮೀಯರು ನಮ್ಮ ಸುದ್ದಿಯ ರಂಗನಾಥ್ ಅವರ ಹಳೆಯರಾದಂತಹ ರಮೇಶ್ ಕುಬೀರ್ ಅವರೇ, ನಮ್ಮ ಪ್ರೀತಿಯ ಮಾನ್ಯ ಧನಂಜಯರವರೇ, ನಿರೂಪಣೆ ಮಾಡತಕ್ಕಂಥ ಮಾನ್ಯ ರೂಪಮನ್ ಅವರೇ, ಮುಖ್ಯವಾಗಿ ಕಾರ್ಯಕ್ರಮದ ವಿಭಿನ್ನವಾಗಿ ಮಾಡುವುದಕ್ಕೆ ಕಾರಣಕರ್ತರಾದ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ಕವಿಮಿತ್ರರೇ, ಆತ್ಮೀಯ ಅದೇ ಹೆಚ್ಚಿಗೆ ಮಾತಾಡೋಣ, ಕವಿಗೋಷ್ಠಿ ಶುರು ಮಾಡ್ಬೋದು. ಯಾಕಂದ್ರೆ ನಮಗೆ ಧನಂಜಯರು ತುಂಬಾ ಆತ್ಮೀಯ, ಸಾಕಷ್ಟು ಪತ್ರಿಕೆಗಳು ಇದಾವೆ, ಅದರಲ್ಲಿ ಸ್ವಲ್ಪ ಚಾರ್ನಲ್ಲಿ ಕೆಲವರಲ್ಲಿ ನಮ್ಮ ಧನಂಜಯವರು ಕೂಡ ಅವರು, ಅದರಿಂದ ನಮ್ಮದೇ ಆದಂತ ಒಂದು ಚಾರ್ ಇರ್ತಕ್ಕಂಥ ಧನಂಜಯವರು ಏನೇ ಪತ್ರಿಕಾರಂಗದಲ್ಲಿ ಎಲ್ಲ ತರ ಇರ್ತದೆ, ಆದ್ರೂ ಕೂಡ ಧನಂಜಯವಾಗಿ ಒಂದು ಚಾರ್ ಇದೆ. ಅದರಿಂದ ಆ ಚಾರ್ಗೆ ನಾವು ಕೂಡ ಆಕರ್ಷಿತವಾಗಿ, ಯಾಕಂದ್ರೆ ಸಾಕಷ್ಟು ಜನ ಕರೀತಾರೆ, ಆದ್ರೆ ಇವರು ಒಂದೇ ಸಲ ಮಿಸ್ ಮಾಡಿದ್ರು. ಅದೇ ಬೇಸಿಗೆ ಪ್ರೋಗ್ರಾಮ್ ಮೇನ್ ಪ್ರೋಗ್ರಾಮ್ ಮುಂದಕ್ಕೆ ಬಂದಿರ್ಬೋದು, ಆದ್ರೆ ಒಂದಿದೆ, ಆದ್ರೆ ಇವರು ಒಂದು ಕವಿಗೋಷ್ಠಿ ಮತ್ತು ತಿಂಡಿ ಎರಡನ್ನೂ ಯಾವತ್ತೂ ಮಿಸ್ ಮಾಡಿಲ್ಲ. ವಾರ್ಷಿಕೋತ್ಸವದಲ್ಲಿ ಆದ್ರಿಂದ ಈ ಕಾರ್ಯಕ್ರಮ ಅತ್ಯುನ್ನತವಾಗಿ ನಡೆಯಲಿ ಮತ್ತು ಪತ್ರಿಕಾರಂಗಕ್ಕೆ ಇನ್ನೂ ಅತ್ಯುನ್ನತವಾದಂತಹ ಶೋಭೆ ತರಲಿ. ಯಾಕಂದ್ರೆ ಜನ ಇದನ್ನ ಆಲ್ರೆಡಿ ಕೈಗೊಳ್ಳ ಶುರುವಾಗಿದೆ. ಈ ಪತ್ರಿಕಾರಂಗ ಎಸ್ಪೆಷಲಿ ಪೇಪರ್ಗೂ ಮರ್ಯಾದೆ ಇದೆ, ಆದ್ರೆ ಟಿವಿ ರಂಗಕ್ಕೆ ಸ್ವಲ್ಪ ನೆಗೆಟಿವ್ ಶುರುವಾಗಿದೆ. ಆದ್ರಿಂದ ಅದನ್ನೆಲ್ಲ ಹೋಗಲಾಡಿಸಿ ಒಳ್ಳೆಯ ಸಮಾಜದಲ್ಲಿ ಏನು ಜವಾಬ್ದಾರಿ ಇದೆ ಪತ್ರಿಕಾರಂಗಕ್ಕೆ, ಟಿವಿ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲವೂ ಕೂಡ ಒಂದು ಬೇರ್ಪಟ್ಟದ ಒಂದು ಮಾನದಂಡ ಪತ್ರಿಕಾರಂಗ ಮಾಡಲಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಧನಂಜಯ ಅವರು ಕೂಡ ಆ ಒಂದು ನಿಟ್ಟಿನಲ್ಲಿ ಸಾಗಲಿಕ್ಕೆ ಎಲ್ಲರಿಗೂ ಕೂಡ ಶುಭಾಶಯ ಕೊಟ್ಟ ಈ ಕವಿಗೋಷ್ಠಿಯಲ್ಲಿ ಉತ್ತಮವಾದಂತಹ ಸಂದೇಶಗಳು ಮತ್ತು ಮಾತುಗಳು ಬರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಖ್ಯ ಎಲ್ಲರಿಗೂ ಕೂಡ ಧನ್ಯವಾದ. ನಮ್ಮ ಅಭಿಮಾನದ ಮಾತುಗಳಿಗೆ ಧನ್ಯವಾದಗಳು. ನಿಮ್ಮ ಅಭಿಮಾನ ಹೀಗೆ ನಮ್ಮ ಸಂಪಾದಕರ ಮೇಲೆ ಇರಲಿ ಅಂತ ಆಶಿಸ್ತಾರೆ. ಯಾವುದೇ ಶ್ರೇಷ್ಠವಾಗಿರುವ ಕೆಲಸವನ್ನ ಮಾಡ್ಲಿಕ್ಕೆ ಆಗದೆ ಇದ್ರೆ ನಾವು ಮಾಡುವಂತ ಕೆಲಸವನ್ನೇ ಶ್ರೇಷ್ಠವಾಗಿ ಮಾಡ್ಬೇಕು ಅನ್ನೋದು ಹಿರಿಯರ ಮಾತು. ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭಾಶಯಗಳನ್ನ ಕೊಡುವಂತಹ ಶ್ರೀಯುತ ಶಾಸಕರಿಗೆ ಧನಂಜಯ ಸಂಪಾದಕರು ಬೆಂಕಿಯ ಬಲಿಯ ಪತ್ರಿಕೆ ವತಿಯಿಂದ ತುಮಕೂರಿನ ಗೌರವವನ್ನ ಅರ್ಪಿಸ್ತಾ ಇದ್ದಾರೆ. ದಯಮಾಡಿ ಸ್ವೀಕರಿಸಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಇವತ್ತು ಒಂದು ಅದ್ಭುತವಾಗಿರುವಂತಹ ದಿನ, ವಿಶ್ವ ಮಹಿಳಾ ದಿನಾಚರಣೆಯ ದಿನ. ಇವತ್ತು ಈ ಒಂದು ಕಾರ್ಯಕ್ರಮ ಹೋಗ್ತಾ ಇರೋದು ಖಂಡಿತವಾಗಿ ಅರ್ಥಪೂರ್ಣವಾಗಿದೆ ಅನ್ನುವಂಥದ್ದು ಎಲ್ಲರ ಭಾವನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸರಕಾರಿ ಪ್ರತಿ ವರ್ಷ ಮಿಸ್ ಮಾಡ್ತಾರೆ ನಮ್ಮ ಶಾಸಕರು ಶ್ರೀಯುತ ಜಿ.ಪಿ. ಜ್ಯೋತಿ ಗಣೇಶ್ ಅವರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮೊದಲಿಗೆ ಅವರ ಆಗಮನನೇ ನಾವು ಎಷ್ಟು ಜನ ಗೆಸ್ಟ್ಗಳನ್ನ ಅತಿಥಿಗಳನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ಕೂಡ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರ ಮನದಾಳದ ಮಾತುಗಳನ್ನ ಆಡಿ ವಿಶ್ವಾಸ ಹೇಳಿ ಹೇಳುವಂಥದ್ದು ವಾಡಿಕೆ. ಅವರಿಗೆ ಈ ಕಾರ್ಯಕ್ರಮದಿಂದ ಬೇಡ್ಕೊಳ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಅತಿಥಿಗಳ ಆಗಮನ ಆಗಿದೆ. ಈಗ ವೇದಿಕೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ದಯಮಾಡಿ ವೇದಿಕೆಯಲ್ಲಿರುವಂತಹ ಎಲ್ಲ ವಿಶೇಷ ಗಣ್ಯರುಗಳನ್ನ ಸ್ವಾಗತ ಕೋರಬೇಕಾಗಿ ಶ್ರೀಯುತ ಸಂಪಾದಕರಾಗಿರುವಂತಹ ಧನಂಜಯ ಅವರನ್ನು ವಿನಂತಿಸುತ್ತಾರೆ. ಬೆಂಕಿಯ ಮನೆ ದಿನಪತ್ರಕ್ಕೆ 21 ವಸಂತಗಳನ್ನ ಪೂರೈಸಿ 22ನೇ ವಸಂತಕ್ಕೆ ಅರಿಯಿಟ್ಟಂತಹ ಸುಸಂದರ್ಭ. ಈ ಸುಸಂದರ್ಭದಲ್ಲಿ ನಾವು 21ನೇ ವರ್ಷದ ವಾರ್ಷಿಕೋತ್ಸವದ ವಿಶೇಷ ಅಂಕವನ್ನು ಹೊರತರ್ತಾ ಇದ್ದೇವೆ. ಜೊತೆಗೆ ರಾಜ್ಯ ಮಟ್ಟದ ಕವಿಕಾವ್ಯ ಮೇಳವನ್ನು ಕೂಡ ನಾವು ಏರ್ಪಾಡು ಮಾಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕು ಅಂತ ಹೇಳಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ನಲ್ಮೆಯ ಆತ್ಮೀಯವಾದಂತ ಶ್ರೀಯುತ ಸುರೇಶ್ ಗೌಡರನ್ನ ಕೇಳ್ಕೊಂಡಾಗ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮದ ಬಂದ ಆಸಕ್ತರಾಗಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಹೊಸ ಪತ್ರಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ
ವಿಶೇಷ ಸನ್ಮಾನಿತರಾಗಿ ಎನ್ ಬಿ ಪ್ರದೀಪ್ ಅವರನ್ನ ನಾವು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ನಮ್ಮ ಕರೆಗೆ ಹೋಗಬೇಕು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಚಿ ಪುರುಷೋತ್ತಮ ಅವರನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಕೂಡ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನನ್ನ ಸನ್ನಿಹಿತರಾದಂತಹ ಶ್ರೀಯುತ ನಾರಾಯಣ ರಾಯ್ ಅವರನ್ನ ಕೇಳ್ಕೊಂಡಾಗ ಅವರು ಕೂಡ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬಂದು ಕಾರ್ಯಕ್ರಮದ ಆಸೀನರಾಗಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ಒಮ್ಮೆ ಸ್ವಾಗತ ಕೋರಿದ್ದೀನಿ, ಮತ್ತೊಮ್ಮೆ ಕವಿಗೋಷ್ಠಿಯನ್ನ ಅಧ್ಯಕ್ಷತೆ ವಹಿಸಿಕೊಂಡಿದ್ದಂತ ರಾಮ್ ಕೆ ಹನುಮಂತಯ್ಯವರು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನನ್ನ ಮಿತ್ರರು ಸಾಹಿತಿಗಳು ಆದಂತ ಎನ್ ರಮೇಶ್ ಗುಡ್ಡೀರ್ ಅವರು ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದಂತ ಎಲ್ಲರೂ ಕೂಡ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಕವಿಗೋಷ್ಠಿ ಯಶಸ್ವಿಯಾಗಿ ಈ ರೀತಿ ಕಲೆಗಟ್ಟಲಿಕ್ಕೆ ಕಾರಣಭೂತವಾದ ಎಲ್ಲ ಕವಿಗಳಿಗೆ, ಲೇಖಕರಿಗೆ, ಅದರಲ್ಲಿರ್ತಕ್ಕಂತಹ ಎಲ್ಲ ಓದುಗರ ಮಿತ್ರರಿಗೂ ಕೂಡ ಹಾಗೂ ನನ್ನ ಶ್ರೇಯೋಭಿಲಾಷಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಥ್ಯಾಂಕ್ ಯು. ಸ್ವಾಗತವನ್ನು ಕೋರಿದಂತಹ ಶ್ರೀಯುತರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಕಾರ್ಯಕ್ರಮದ ಉದ್ಘಾಟನೆ ದಯಮಾಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಶ್ರೀಯುತ ಬಿ ಸುರೇಶ್ ಅವರು ಹಾಗೂ ಅವರೊಟ್ಟಿಗೆ ವೇದಿಕೆಯ ಎಲ್ಲ ಗಣ್ಯರುಗಳು ಭಾಗಿಯಾಗಬೇಕಾಗಿ ವಿನಂತಿಸುತ್ತಾ ಇದ್ದಾರೆ. ಸೈಡ್ ಬನ್ನಿ ಸರ್. ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮದ ನೆರವೇರಿಸಿಕೊಳ್ಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಬೆಂಕಿಯ ಬಲೆ ಕನ್ನಡ ದಿನಪತ್ರಿಕೆಯ 21ನೇ ವರ್ಷದ ವಾರ್ಷಿಕೋತ್ಸವ, ರಾಜ್ಯಮಟ್ಟದ ಕವಿಕಾವ್ಯಮೇಳ, ಪ್ರತಿಭಾ ಪುರಸ್ಕಾರ ಹಾಗೂ ಅನಾಥ ಮಕ್ಕಳ, ಬಡ ಮಕ್ಕಳ, ವಿಶೇಷ ಚೇತನ ಮಕ್ಕಳ ಉಚಿತ ವಸ್ತ್ರ ವಿತರಣೆ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತ ಮತ್ತೊಮ್ಮೆ ಕಾರ್ಯಕ್ರಮದ ಉದ್ಘಾಟನೆಗೆ ಭಾಗಿಯಾಗ್ತಾ ಇರುವಂತಹ ಎಲ್ಲ ಗಣ್ಯರಿಗೆ ಬೆಂಕಿಯ ಬಲೆ ದಿನಪತ್ರಿಕೆಯ ವತಿಯಿಂದ ಕುಂದುರುಗಿನ ಧನ್ಯವಾದಗಳನ್ನು ಕೇಳ್ತಾ ಇದ್ದೇವೆ. ಅವರು ಪಡೆದಿರುವ ಸಹಾಯ ಜ್ಯೋತಿ ಎಲ್ಲರಿಗೂ ದಾರಿದೀಪವಾಗಲಿ ಅಂತ ಆಶಿಸ್ತಾ ಈಗ ವಿಶೇಷಾಂಕ ಬಿಡುಗಡೆ. ಬೆಂಕಿಯ ಬಲೆ ದಿನಪತ್ರಿಕೆಯ ವಾರ್ಷಿಕೋತ್ಸವದಲ್ಲಿ ಪ್ರತಿ ವರ್ಷ ಜ್ಯೋತಿ ಗಣೇಶ್ವರು ಅವರು ಹಾಗೂ ಅವರ ಸನ್ನಿಹಿತರಾಗಿರುವಂತಹ ಸುರೇಶ್ ಸರ್ ನಮ್ಮೊಟ್ಟಿಗೆ ಇತ್ತು. ಈಗ ವಿಶೇಷಾಂಕ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಈ ವಿಶೇಷಾಂಕದಲ್ಲಿ ತುಮಕೂರಿನ ಎಲ್ಲ ಪ್ರಮುಖ ವಿಷಯಗಳು ಇದರಲ್ಲಿದೆ. ಆ ಎಲ್ಲ ವಿಷಯಗಳನ್ನ ಹಿಡಿದಿಟ್ಟು ಲಿಖಿತ ರೂಪದಲ್ಲಿ ನಮ್ಮ ಜನರಿಗೆ ತಲುಪಿಸುವಂತಹ ಒಂದು ವಿಶೇಷ ಮಾರ್ಗ. ಆ ವಿಶೇಷಾಂಕವನ್ನು ಬಿಡುಗಡೆ ಮಾಡಿದಂತಹ ಶಾಸಕರಾದಂತಹ ಸುರೇಶ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಈಗ ಆ ವಿಶೇಷಾಂಕದ ಕುರಿತಾಗಿ ಏನಿದೆ ಅದರಲ್ಲಿ ಅಂತ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ಬೇಕಾಗಿ ಶ್ರೀಯುತ ರಮೇಶ್ ಗುಡ್ಡಿ ಅವರನ್ನು ವಿನಂತಿಸ್ಕೊಳ್ತಾ ಇದ್ದೇನೆ. ಸಾಹಿತಿಗಳು ಹಾಗೂ ನಾಟಕಕಾರರು, ಪ್ರಮುಖರು, ಕಲಾವಿದರು. ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಿಶ್ವ ಮಹಿಳಾ ದಿನದ ಹಾರ್ದಿಕ ಶುಭಕಾಮನೆಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಏನಕ್ಕೆ ಎರಡನೇ ಹೇಳಬೇಕಂದ್ರೆ ಇವತ್ತು ವಿಶೇಷವಾದ ದಿನ. ಈ ನಮ್ಮ ಬೆಂಕಿಯ ಬಲೆ ವಾರ್ಷಿಕೋತ್ಸವದ ಅಂಗವಾಗಿ ಬಿಡುಗಡೆ ಆಗ್ತಾ ಇರುವಂತಹ ಈ ಒಂದು ವಿಶೇಷಾಂಕ ಇದೆ. ನಮ್ಮೆಲ್ಲರ ಶಕ್ತಿ, ನಾರಿ ಶಕ್ತಿ, ಸ್ತ್ರೀ ಶಕ್ತಿ, ಭುವನೇಶ್ವರಿ, ರಾಜರಾಜೇಶ್ವರಿಯ ಮುಖಚಿತ್ರ ಇದಕ್ಕಿದೆ. ದೊಡ್ಡ ಚಪ್ಪಾಳೆ ಬರಲಿ. ಏಕೆಂದ್ರೆ ಅಂತಹ ಕಾಕತಾಳೀಯ ಅಂತಿಲ್ಲ, ಏನಂತ ಗೊತ್ತಿಲ್ಲ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿವಸ ಕನ್ನಡಮ್ಮ ಇಡೀ ಅಂತಾರಾಷ್ಟ್ರ ಮಟ್ಟದಲ್ಲಿ ತನ್ನ ಹಲವಾರು ಸಾಧನೆಗಳಿಂದ ಹೆಸರಾದಳು.
ಇಲ್ಲಿನ ನೆಲ ಜಲ ವ್ಯಕ್ತಿಗಳು ಶಕ್ತಿಗಳು ಹೀಗೆ ವಿಶ್ವಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿವಸ ಕನ್ನಡಮ್ಮನ ಮುಖಚಿತ್ರದೊಂದಿಗೆ ಸ್ಮರಣ ಸಂಚಿಕೆ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಅತ್ಯಂತ ದೊಡ್ಡ ಹೆಮ್ಮೆಯ ವಿಷಯ, ಪ್ರೀತಿಯ ವಿಷಯ, ಸಾರ್ಥಕತೆಯ ವಿಷಯ, ಧನ್ಯತೆಯ ವಿಷಯ. ಈ ಒಂದು ಮುಖಪುಟವನ್ನ ಆಯ್ಕೆ ಮಾಡಿದಂತಹ ಧನಂಜಯ ಅವರಿಗೆ ದೊಡ್ಡ ಚಪ್ಪಾಳೆ. ಸುಮಾರು 84 ಪುಟಗಳಿದೆ. ಇದರಲ್ಲಿ 100 ಪೇಜ್ಗಳಿದೆ, 100 ಪುಟಗಳಿದೆ. 84 ಪೇಜು, ಮುಖಬೆಲೆ ₹100. ಇವತ್ತು ಎಲ್ಲರಿಗೂ ಕೂಡ ಅದು ಧನಂಜಯ ಅವರ ದೊಡ್ಡತನ ಕೂಡ. ಪ್ರತಿ ವರ್ಷವೂ ಕೂಡ ಎಲ್ಲ ಆಗಮಿಸುವ ಎಲ್ಲರಿಗೂ ಕೂಡ ಸ್ಮರಣ ಸಂಚಿಕೆಯನ್ನ ಉಚಿತವಾಗಿ ಕೊಡ್ತಾರೆ. ಹಾಗಾಗಿ ಇದನ್ನು ಓದಿ ಆಗಲೇ ಹೇಳಿದ್ರು ಅವರು, ಸರ್ ಆಲ್ರೆಡಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ, ಕೇವಲ ಔಪಚಾರಿಕವಾಗಿ ಮಾತ್ರ ಮಾತಾಡಿ ಅದರ ಒಂದು ಓಡಿಗಳಿರುವಂತಹ ತಿಳಿದಿರುತ್ತಲ್ಲ ಅದು ಅವರೇ ಸವಿಲಿ. ಹಾಗಾಗಿ ಅದ್ರ ಬಗ್ಗೆ ಜಸ್ಟ್ ಯಾವಾಗ ನೀರು ತಂದಿದ್ರೆ ಯಾವಾಗ ಮಾಡಿದ್ದು ಅಷ್ಟೇ ಹೇಳಿ, ಅದ್ರ ರುಚಿ ಸ್ವಾದ ಎಲ್ಲ ಅವರೇ ಅನುಭವಿಸಿ ಹೇಳಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ಪ್ರತಿ ವರ್ಷವೂ ಕೂಡ ವಿಶೇಷ ಸಂಚಿಕೆ ಬಿಡುಗಡೆ ಆಗುತ್ತೆ. ಹೆಗ್ಗಳಿಕೆ ಬೆಂಕಿಯಬಲೆ ವಾರ್ಷಿಕೋತ್ಸವದ ಹೆಗ್ಗಳಿಕೆ ಅದು. ಮತ್ತೊಂದು ಅತ್ಯಂತ ದೊಡ್ಡ ಹೆಗ್ಗಳಿಕೆ ಅಂತಂದ್ರೆ ಈ ಒಂದು ಸ್ಮರಣ ಸಂಚಿಕೆ ವಿಶೇಷಾಂಕದಲ್ಲಿ ನಾಡಿನ ಸುಪ್ರಸಿದ್ಧ ಸಾಹಿತಿಗಳು, ಕವಿಗಳು, ಕವಯಿತ್ರಿಯರು, ಲೇಖಕರು ಅಂಕಣಗಳನ್ನ, ಲೇಖನಗಳನ್ನ, ಕವಿತೆಗಳನ್ನ, ಕಥೆಯನ್ನು ಬರೀತಾರೆ. ಹಾಗಾಗಿ ಇದು ಕೇವಲ ಸ್ಮರಣ ಸಂಚಿಕೆಯಲ್ಲ, ವಿಶೇಷಾಂಕ ಅಲ್ಲ, ಇದು ಸಂಗ್ರಹ ಯೋಗ್ಯವಾದಂತಹ ಒಂದು ಕೃತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಈ ಸಂಗ್ರಹ ಯೋಗ್ಯವಾದಂತಹ ಚಪ್ಪಾಳೆ ಬರಲಿ. ಸೊ ಇಲ್ಲಿ ಸಾಕಷ್ಟು ಯಶೋಧನ ಮೇಡಮ್ ಇರ್ಬೋದು, ನಮ್ಮ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಸುಮಾ ಬೆಳಿಗೆರೆ ಅವರು ಇರ್ಬೋದು, ಹಾಗೂ ವೀಣಾ ರಾವ್ ಅವರು ಇರ್ಬೋದು, ಮತ್ತೆ ಧನಂಜಯ ಅವರೇ ಒಂದು ಲೇಖನವನ್ನು ಬರೆದಿದ್ದಾರೆ ಯೂತ್ ಐಕಾನ್ ಪ್ರದೀಪ್ ಸರ್ ಬಗ್ಗೆ. ಅವರಿಗೆ ವಿಶೇಷವಾದ ಸನ್ಮಾನ ಕೂಡ ಇದೆ. ಹಾಗಾಗಿ ಈ ಸಂಚಿಕೆಯಲ್ಲಿ ಕೂಡ ಅವರ ಬಗ್ಗೆ ಒಂದು ವಿಶೇಷವಾದ ಲೇಖನ ಇದೆ. ನಿಮ್ಮೆಲ್ಲ ದೊಡ್ಡ ಚಪ್ಪಾಳೆ ಪ್ರದೀಪ್ ಸರ್ ಬರಬೇಕು. ಟೆಕ್ನಾಲಜಿ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಕೊಡುಗೆಯನ್ನು ಸಲ್ಲಿಸಿದಂತಹ ತುಮಕೂರಿನ ಈ ದಿನದ ಅತ್ಯಂತ ಹೆಮ್ಮೆಯ ಚೇತನ ಅವರು. ಹಾಗಾಗಿ ಇಷ್ಟು ಹೇಳ್ತೀನಿ, ಕೃತಿ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ನಿಮಗೆ ಬಿಡ್ತಾ ಇದ್ದೀನಿ. ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನ ನೀಡುವಂತಹ ಅತ್ಯಂತ ಶ್ರೀಯುತ ಪ್ರದೀಪ್ ಕುಮಾರ್ ಅವರು ಇಲ್ಲಿ ಕಾರ್ಯದರ್ಶಿಗಳು, ವಿದ್ಯಾವಾಹಿನಿ ಸಂಪೂರ್ಣ ಶಿಕ್ಷಣ ಸಂಸ್ಥೆ ತುಮಕೂರು. ಅವರು ಎಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಬೆಂಕಿಯಬಲೆ ವಾರ್ಷಿಕೋತ್ಸವ ಹಾಗೂ ವಿಶೇಷಾಂಕ ಬಿಡುಗಡೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹೆಚ್ಚಿನ ತುಮಕೂರು ಗ್ರಾಮೀಣ ಶಾಸಕರಾದ ಶ್ರೀ ಸುರೇಶ್ ಗೌಡ ಸರ್, ಸಂಪಾದಕರಾದ ಧನಂಜಯ ಅವರೇ, ಸಂಬಂಧಿಕರಾದ ಶ್ರೀ ಪುರುಷೋತ್ತಮ ಸರ್ ಅವರೇ, ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಮಹನೀಯರೇ, ಕವಿಗೋಷ್ಠಿ ಈಗ ತಾನೇ ಕವಿಗೋಷ್ಠಿ ಕೂಡ ಮಾಡ್ತಾ ಇದ್ದೆ. ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರ್ತಾ ಇತ್ತು. ಮೊದಲನೇದಾಗಿ ಇವತ್ತು ವುಮೆನ್ಸ್ ಡೇ, ಹೆಣ್ಮಕ್ಳು ಬಹಳ ಚೆನ್ನಾಗಿ ನಡೆದಿದ್ದೀರಾ. ವೆರಿ ಫಸ್ಟ್ ಹ್ಯಾಪಿ ವುಮೆನ್ಸ್ ಡೇ. ಹಾಗೆ ಮಾತಾಡ್ಬೇಕಾದ್ರೆ ನಮ್ಮ ಆಂಕರ್ ಹೇಳ್ತಾ ಇದ್ರು, ಹೆಣ್ಮಕ್ಳು ಅಂದ್ರೆ ಕೆಲಸ ಮಾಡೋದ್ರಿಂದಾಗೆ ಸೌಂಡ್ ನಮ್ಮ ಕೈಯಲ್ಲಿ ಇರಲೇಬೇಕು ಅಂತ. ನಾನು ಅವಾಗ ಕೇಳಿಸ್ಕೊಂತ ಇದ್ದೆ. ಬೆಳಗ್ಗೆ ನಮ್ಮ ವಿದ್ಯಾವಾಹಿನಿ ICV ಗ್ರಾಜುಯೇಷನ್ ಕಾಲೇಜಲ್ಲಿ ವುಮೆನ್ಸ್ ಡೇ ಆಚರಿಸ್ತಾರೆ. ನನಗೆ ಹೋಗ್ಲಿಕ್ಕಾಗಿಲ್ಲ, ಒಂದು ಮೆಂಟಲ್ ಅಪಾಯಿಂಟ್ಮೆಂಟ್ ಇದೆ ಅಂತ. ಬಟ್ ನನಗೆ ಅದು ವಿಶೇಷ ಸಂದರ್ಭದಲ್ಲಿ ಹೇಳಬೇಕು ಅನ್ನಿಸ್ತು. ಆ ಗ್ರಾಜುಯೇಷನ್ ಕಾಲೇಜಲ್ಲಿ ವುಮೆನ್ಸ್ ಡೇ ಫಲವಾಗಿ ಪ್ರತಿಯಾಗಿ ಗಂಡು ಮಕ್ಕಳಿಗೆ ಕುಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ ಇಟ್ಟಿದ್ದಾರೆ. ಅಂದ್ರೆ ಎಲ್ಲ ಗಂಡು ಹುಡುಗರು ಕುಕಿಂಗ್ ಮಾಡಬೇಕು ವಿತೌಟ್ ಅ ಫೈರ್. ಬೆಂಕಿ ಪಾಠ ಅಂತ ಕಾಲೇಜಲ್ಲಿ ಬಹಳ ಚೆನ್ನಾಗಿ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬಹುಶಃ ಅದೇನೋ ಸ್ಟೀರಿಯೋ ಟೈಪ್ ಇತ್ತು, ಹೆಣ್ಮಕ್ಳು ಕಾಪಿರೈಟ್ ತಗೊಂಡ್ಬಿಟ್ಟಿದ್ರು, ಕಿಚನ್ ನಮ್ದು, ಸೌಂಡ್ ನಮ್ದು ಅಂತ ಸ್ಟೀರಿಯೋ ಟೈಪ್. ಬಹುಶಃ ಮುಂದಿನ ಜನರೇಷನ್ ಅಲ್ಲಿ ಅದು ಹೋಗಲಾಡಿಸುತ್ತೆ. ಗಂಡಾಗ್ಲಿ ಹೆಣ್ಣಾಗ್ಲಿ ಇಬ್ರು ಕೂಡ ಜವಾಬ್ದಾರಿಯನ್ನ ತಗೊಳ್ತಾರೆ.
ಅದರ ಬಗ್ಗೆ ನನ್ನ ಸ್ನೇಹಿತರಾದ ಧನಂಜಯ ಅವ್ರ ಬಗ್ಗೆ ನಾನು ಹೇಳ್ಬೋದು. ಯಾಕಂದ್ರೆ ನನಗೆ ಅವರು ಬಹಳ ವರ್ಷಗಳಿಂದ ಕಾನ್ಫಿಡೆನ್ಸ್ ಫ್ರೆಂಡ್ ಧನಂಜಯ ಸರ್. ಅವ್ರು ಯಾವಾಗ ಹೇಳ್ತಾ ಇರ್ತಾರೆ ನಾನು ಅಡಿಗೆನಲ್ಲಿ ಎಕ್ಸ್ಪರ್ಟ್ ಅಂತ. ಅವ್ರು ಮನೇಲಿ ಬಂದಿದ್ರಾಗ ನಾನು ನೋಡಿಲ್ಲ. ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ಆ ಸಂಬಂಧ ಹೇಳ್ತೀನಿ. ಯಾಕಂದ್ರೆ ಹೊಸ ಜನರೇಷನ್ ಏನ್ ನಾವು ಬೆಳೆಸಿದ್ದೀವಿ, ನಮ್ಗೆ ಯಾವ್ದೇ ರೀತಿ ಹೆಸಿಟೇಷನ್ ಇಲ್ಲ ಸೌಟ್ ಹಿಡಿಲಿಕ್ಕೆ ಅಥವಾ ಕಾರ್ಯವನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿ ಹೆಸಿಟೇಷನ್ ಇಲ್ಲ. ಮುಂದೆ ಬರೋ ದಿನಗಳಲ್ಲೂ ಕೂಡ, ಯಾಕಂದ್ರೆ ನನ್ನ ಕಾಲೇಜ್ ಎಕ್ಸಾಂಪಲ್ ಇರೋದ್ರಿಂದ ಇವತ್ತು ಬೆಳಗ್ಗೆ ಕುಕಿಂಗ್ ವಿತೌಟ್ ಫೈರ್ ಬರೀ ಗಂಡ್ಮಕ್ಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬರೀ ಗಂಡ್ಮಕ್ಳಿಗೋಸ್ಕರನೇ ಆ ಕಾರ್ಯಕ್ರಮ, 5 ಗಂಟೆಲ್ಲ ಕುಕ್ ಮಾಡುವಂತ ಕಾರ್ಯಕ್ರಮ. ಸೊ ಇನ್ನೊಮ್ಮೆ ಲೇಡೀಸ್ಗೆ ಹ್ಯಾಪಿ ವುಮೆನ್ಸ್ ಡೇ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಧನಂಜಯ ಅವರು ನನಗೆ ಬಹಳ ವರ್ಷದ ಫ್ರೆಂಡ್ಶಿಪ್. ಯಾಕಂದ್ರೆ ಕೆಲವೊಂದು ರಿಯಲ್ ಎಸ್ಟೇಟ್ ನಾನು ಮಾಡೋದನ್ನ ನಾನು ಯೂಶಲಿ ಕಾನ್ಫಿಡೆಂಟ್ ಮಾಡ್ತೀನಿ. ಅದೊಂದು 2ನೇ ಆಫೀಸ್ ಇದ್ದಾಗೆ. ಸೊ ಅಲ್ಲಿ ನನಗೆ ಆಲ್ಮೋಸ್ಟ್ ಆಲ್ಟರ್ನೇಟಿವ್ ಡೇ ಅಂತ ಪ್ರತಿದಿನ ನನಗೆ ಧನಂಜಯ ಅವರು ಸಿಗ್ತಾರೆ. ಇದ್ರಲ್ಲಿ ನನ್ನ ಫ್ರೆಂಡ್ಶಿಪ್ ಇನ್ನೊಂದು ಏರಿಯಾದಲ್ಲಿ ನಮ್ಮ ಇಬ್ಬರ ನಿಕಟ ಸಂಪರ್ಕಗಳನ್ನ ನಡೀತಾ ಇರುತ್ತೆ. ಹಾಗೆ ನಮ್ಮ MLA ಅವರು ಸಿಗ್ತಾ ಇರ್ತಾರೆ, ಸುರೇಶ್ ಅವರು. ಆಗಾಗ ಅವರು ಕೂಡ ಬಹಳ ಆತ್ಮೀಯರೇ ನನಗೆ. ಈ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಸನ್ಮಾನ ಮತ್ತೆ ನನ್ನ ಬಗ್ಗೆ ಒಂದು ಕೆಲವೊಂದು ಒಳ್ಳೆ ಆರ್ಟಿಕಲ್ಗಳನ್ನ ಗೆಳೆಯರಾದ ಧನಂಜಯ ಅವರು ಮಾಡಿದ್ದಾರೆ. ಅದಕ್ಕೆ ನನ್ನ ಗೊತ್ತು ಅಭಿನಂದನೆಗಳನ್ನ ತಿಳಿಸಿದ ಪ್ರೀತಿ ಅಷ್ಟೇ. ಬಹುಶಃ ನಮ್ಮ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಏನಾದರೂ ಅಚೀವ್ಮೆಂಟ್ಸ್ಗಳಾಗ್ತಾ ಇದ್ರೆ ಅದಕ್ಕೆ ತಕ್ಕ ಜವಾಬ್ದಾರಿ ನಮ್ಮ ಟೀಚರ್ಸ್ ಇರೋದು. ಬಹಳ ಒಳ್ಳೆ ಟೀಚರ್ಸ್ ಟೀಮ್ ಇರೋದ್ರಿಂದ ಅವ್ರು ಮಾಡೋ ಅಚೀವ್ಮೆಂಟ್ಗೆ ನಾನು ಸನ್ಮಾನ ತಗೊಳ್ತಾ ಇದ್ದೀನಿ. ಎಲ್ಲ ನನಗೆ ನಮ್ಮ ಕೆಲಸ ಮಾಡೋ ಟೀಚರ್ಸ್ ಮೇಲೆ ಕೂಡ ನನಗೆ ಹೆಮ್ಮೆ ಇದೆ. ಇವತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಕರೆದು ಈ ಸನ್ಮಾನ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ, ಇಲ್ಲಿ ನೆರೆದಿರುವ ಎಲ್ಲ ಪತ್ರಕರ್ತರು, ಎಲ್ಲ ನೆರೆದಿರೋರು ನಾನು ಧನ್ಯವಾದಗಳನ್ನ ಹೇಳ್ತಾ, ಯಾಕಂದ್ರೆ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರನ್ ಮಾಡ್ಬೇಕಾದ್ರೆ ಪ್ರೆಸ್ನವರು ಕೂಡ ಎಜುಕೇಟಿಂಗ್ ಪೀಪಲ್ ಅನ್ನೋ ಕೆಲಸನೇ ಮಾಡ್ತಾರೆ. ಅಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಒಂದು ಇನ್ಫಾರ್ಮೇಶನ್ ಎಜುಕೇಶನ್ ಕೊಡ್ತಾರೆ. ಈ ಇಬ್ಬರ ಸಂಬಂಧ ಆಗಿದೆ ಅಂದ್ರೆ ನಾವು ಹೆಂಗ್ ಸ್ಟೂಡೆಂಟ್ಸ್ಗೆ ಕೊಟ್ರೆ ಅವ್ರು ಆಲ್ರೆಡಿ ಪ್ರಬುದ್ಧವಾಗಿರೋರಿಗೆ ನ್ಯೂಸ್ ಪೇಪರ್ ಮುಖಾಂತರ ಕಟ್ತಾರೆ. ಇವತ್ತೊಂದು ನ್ಯೂಸ್ ಪೇಪರ್ ನಡೆಸೋದು, ಅದು ಸಣ್ಣ ಪ್ರಮಾಣದ ನ್ಯೂಸ್ ಪೇಪರ್ ನಡೆಸೋದು ಬಹಳ ಕಷ್ಟದ ಕೆಲಸ. ಅಂಥದನ್ನ ಯುವಕರಾದ ನಮ್ಮ ಧನಂಜಯ ಅವರು ಸುಮಾರು 30 ವರ್ಷದಿಂದ ಈ ದಿನಪತ್ರಿಕೆಯನ್ನ ಇದೊಂದು ಹೋರಾಟನೇ ಸರಿ. ಇನ್ನು ಮುಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡದಾಕಾರವಾಗಿ ಬಂದಿದೆ ಅಂತ ನಾನು ಆಶಿಸ್ತಾ ನನಗೆ ಮಾತು ಮುಗಿಸ್ತೀನಿ. ಸರ್ ಹೇಳಿದೆಲ್ಲ ಕೇಳಿಸ್ತಾ ಅನ್ಕೋತೀನಿ ಎಲ್ಲ ಗಂಡ್ಮಕ್ಳಿಗೆ. ಖಂಡಿತವಾಗಿ ಸಾವಿರ ನಮ್ಮ ಹೆಣ್ಮಕ್ಳಿಗೆ ಎಲ್ಲ ಗಂಡ್ಮಕ್ಳಿಗೂ ಇರುತ್ತೆ. ಇಲ್ಲಿಂದ ಇವತ್ತಿಂದ ನಾನು ಯಾರ್ಯಾರು ಸಾಥ್ ಕೊಡ್ತಾ ಇಲ್ಲ ಹೆಣ್ಮಕ್ಳಿಗೆ ಅಡುಗೆ ಮನೆಯಲ್ಲಿ ಸಾಥ್ ಕೊಡಿ ಅಂತ ವಿಶ್ವಾಸದಿಂದ ಭಾವಿಸ್ಕೊಳ್ತಾ, ಈಗ ಶ್ರೀಯುತರಿಗೆ ಆ ಸಂಸ್ಥೆಯನ್ನ ತನ್ನ ಮಗುವಾಗಿ ಬೆಳೆಸಿ ಇವತ್ತು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಆಗಿ ಅದನ್ನ ನಿಲ್ಲಿಸಿದ್ದಾರೆ. ಹಾಗಾಗಿ ಅವರಿಗೆ ವಿಶೇಷವಾದಂತಹ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಬರೀ ಮಕ್ಕಳು ಓದಲ್ಲೇ ಅಷ್ಟೇ ಇರಬಾರದು, ಬೇರೆ ಎಲ್ಲ ತರಬೇತಿಗಳನ್ನು ಕೂಡ ಪಡೆದುಕೊಳ್ಬೇಕು. ಅವ್ರಿಗೆ ಎಲ್ಲ ಎಕ್ಸ್ಪೋಜರ್ ಕೂಡ ಸಿಗ್ಬೇಕು ಅಂತ ಎಲ್ಲ ತರದ ತರಬೇತಿಗಳನ್ನ, ಕ್ಯಾಂಪಸ್ ಸೆಲೆಕ್ಷನ್ಗಳನ್ನ, ಎಷ್ಟು ಇನ್ಫೋಸಿಸ್ ಯಾವ ಫೇಮಸ್ ಕಂಪನೀಸ್ ಅಂತ ಏನ್ ಹೇಳ್ತೀವಿ ಅಲ್ಲಿಂದ ಎಲ್ಲ ಕಳಿಸಿ ಮಕ್ಕಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ನಮ್ಮ ದೇಶದಲ್ಲೇ ಅಲ್ಲ, ಈಗ ನಮ್ಮ ಮಕ್ಕಳು ವಿದೇಶಗಳಲ್ಲೂ ಕೂಡ ಹೋಗಿ ಅಧ್ಯಯನವನ್ನ ಮಾಡ್ಬೇಕು ಅಂತ ಹೇಳಿ ಮಕ್ಕಳಿಗೆ ಪ್ರೋತ್ಸಾಹವನ್ನ ನೀಡಿ ಹೊರಗಡೆ ಇರುವಂತಹ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಬಿಡುಗಡೆ ದಯಮಾಡಿ ವೇದಿಕೆಯ ಎಲ್ಲರ ಗಣ್ಯರುಗಳು ಪುಸ್ತಕವನ್ನ ಬಿಡುಗಡೆ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇವರ ಸಾಹಿತಿಗಳು ತರಬೇಕಾಗಿ ಭಾಗವಹಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮಧುರ ಸುಮ ಇವತ್ತು ನಮ್ಮ ಸಾಹಿತಿಗಳು ಬರೆಯುವಂತಹ ಸಾಹಿತ್ಯ ಇರ್ಬೋದು, ಕಥೆಗಳಿರ್ಬೋದು, ಕವನಗಳಿರ್ಬೋದು, ಕಾದಂಬರಿಗಳಿರ್ಬೋದು, ಅದು ಬರವಣಿಗೆ ರೂಪದಲ್ಲಿ ನಮ್ಮ ಜನರ ಮನಗಳನ್ನ ಮುಟ್ಟಲಿ, ಪರಿವರ್ತನೆಗಳು ಆಗಲಿ ಅಂತ ಭಾವಿಸ್ಕೊಳ್ತಾ ಇವತ್ತಿನ ಈ ಕಾದಂಬರಿಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಕಾದಂಬರಿಯ ಹೆಸರು ಮಧುರ ಸುಮ. ಸಾಹಿತ್ಯವನ್ನ ರಚನೆ ಮಾಡಿರುವಂತಹ ಈ ಲೇಖಕರಿಗೆ ಸರ್ವಮಂಗಳ ಜಯರಾಮರವರಿಗೆ ತುಂಬುತ್ತಿನ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದಾರೆ. ಈಗ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತಾ, ಈ ದಿವಸ ವಿಶ್ವ ಮಹಿಳಾ ದಿನಾಚರಣೆ ಹಾಗಾಗಿ ಎಲ್ಲ ನಮ್ಮ ಕೂಡ
ನಾನು ಅಭಿನಂದಿಸ್ತಾ ಆತ್ಮೀಯರೇ, ಇವತ್ತು ನಮ್ಮ ಆತ್ಮೀಯರು ನಮ್ಮ ಪಕ್ಕದ ತಾಲೂಕರಾಗಿರ್ತಕ್ಕಂಥ ಧನಂಜಯ ಅವರ ನೇತೃತ್ವದಲ್ಲಿ ಬೆಂಕಿಯ ಬರೆ ಏನು ಪತ್ರಿಕೆ ಇವತ್ತು 21ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತೇವೆ. ನಾವು ಈ ಒಂದು ಪತ್ರಿಕೆ ಪ್ರಾರಂಭ ಆದಾಗಿಂದಲೂ ಕೂಡ ಹಲವಾರು ಈ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ವಿಶೇಷವಾಗಿ ಧನಂಜಯ ಅವರು ಕವಿಗೋಷ್ಠಿ ಮಾಡುವ ಮೂಲಕ ರಾಜ್ಯ ಮಟ್ಟದ ಕವಿಗೋಷ್ಠಿ, ರಾಜ್ಯದ ವಿವಿಧ ಭಾಗಗಳಿಂದ ಎಲ್ಲ ಕವಿಗಳನ್ನ ಈ ಒಂದು ತುಮಕೂರಿಗೆ ಕರೆಸಿ ಅವರನ್ನ ಕವಿತ್ವ ವಾಚನ ಮಾಡಿ ಅವರನ್ನು ಗೌರವ ಮಾಡಿ ಅಭಿನಂದಿಸುವಂತ ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ. ಅಂತ ಒಂದು ಕಾರ್ಯಕ್ರಮ ಮಾಡೋ ಮೂಲಕ ಒಂದು ವಾರ್ಷಿಕೋತ್ಸವವನ್ನು ಆಚರಿಸ್ತಕ್ಕಂಥ ಈ ಒಂದು ಬೆಂಕಿಯ ಬಲೆ ಸಂಪಾದಕರಾದ ಆತ್ಮೀಯರು ಗೆಳೆಯರು ಆಗ್ತಕ್ಕಂಥ ಧನಂಜಯ ಅವರೇ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಮೊನ್ನೆ ನಡೆದಂತ ಏನು ವಿಧಾನಸಭೆಯಲ್ಲಿ ಇಡೀ ರಾಜ್ಯದ ಗಮನವನ್ನು ಸೆಳೆಯುವ ರೀತಿಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಸಮರ್ಥ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಗೌಡ ಅವರೇ, ಹಾಗೆ ಈ ಒಂದು ವೇದಿಕೆಯನ್ನು ನಡೆಸತಕ್ಕಂಥ ನಮ್ಮ ತುಮಕೂರಿನ ಶಿಕ್ಷಣ ಕ್ಷೇತ್ರದಲ್ಲಿ ತುಮಕೂರು ಒಂದು ಶೈಕ್ಷಣಿಕ ನಗರ, ಹಲವಾರು ಶಿಕ್ಷಣ ಸಂಸ್ಥೆಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ತುಮಕೂರಿನಲ್ಲಿ ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಸನ್ಮಾನ್ಯ ಜಯಣ್ಣವರು KV ಜಯಣ್ಣವರು ಆರಂಭ ಮಾಡತಕ್ಕಂಥ ಸಂಸ್ಥೆ, ಆ ಸಂಸ್ಥೆಯನ್ನ ಮುನ್ನಡೆಸ್ತಾ ಇರ್ತಕ್ಕಂಥ ಈಗ ನಮ್ಮ ಪ್ರದೀಪ್ ಕುಮಾರ್ ಅವರು ವಿದ್ಯಾನಿಧಿ ಒಂದು ಮತ್ತೊಂದು ಬ್ರಾಂಡ್ ಮಾಡಿ ಇಡೀ ರಾಜ್ಯದಲ್ಲಿ ನಮ್ಮ ತುಮಕೂರಿನ ಮಕ್ಕಳು PUCಯಲ್ಲಿ ಹೆಚ್ಚು ಅಂಕ, ಕಾಮರ್ಸ್ ಅಲ್ಲಿ ಹೆಚ್ಚು ಅಂಕ ಬರ್ತದೆ ಅದು ವಿದ್ಯಾವಾಹಿನಿ ವಿದ್ಯಾನಿಧಿ ಅನ್ನೋ ರೀತಿಯಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಮಾಡತಕ್ಕಂಥ ಮತ್ತು ಅವರನ್ನ ಗುರುತಿಸಿ ನಮ್ಮ ಧನಂಜಯ ಅವರಿಗೆ ಗೌರವ ಮಾಡತಕ್ಕಂಥ ಪ್ರದೀಪ್ ಅವರೇ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಬಹಳ ಒಳ್ಳೆಯ ಸಾಹಿತಿಗಳು, ಕವಿಗಳು ನಮ್ಮನ್ನೆಲ್ಲ ಪ್ರತಿ ವರ್ಷ ಕೂಡ ಅವರ ಮಾತುಗಳಿಂದ ನಮ್ಮೆಲ್ಲರೂ ಕೂಡ ಜಾಗೃತರಾಗಿ ಮಾಡತಕ್ಕಂಥ ನಮ್ಮ ರಮೇಶ್ ಗುಬ್ಬಿ ಅವರೇ, ಹಾಗೆ ನಮ್ಮ ವೇದಿಕೆ ಮುಗಿಸ್ತಕ್ಕಂಥ ಹನುಮಂತಯ್ಯನವರೇ, ಮೂರ್ತಿಯವರು ಮತ್ತು ಇತರ ಎಲ್ಲ ಗಣ್ಯರೇ ಮತ್ತು ನಮ್ಮ ನಿರೂಪಕರಾಗಿ ಪ್ರತಿ ವರ್ಷ ಕೂಡ ಒಂದು ವಿಶೇಷವಾದ ಮಾತುಗಳ ಮೂಲಕ ನಮ್ಮನ್ನೆಲ್ಲರನ್ನೂ ಕೂಡ ಒಂದು ಜಾಗೃತಿ ಮಾಡ್ತಕ್ಕಂಥ ನಮ್ಮ ನಿರೂಪಕರಾಗಿರ್ತಕ್ಕಂಥ ರೂಪ ಅವರೇ, ಮತ್ತು ಹಾಗೆಯೇ ಈ ಒಂದು ಬೆಂಕಿಯ ಬಲೆ ಎಲ್ಲ ಸಿಬ್ಬಂದಿಗಳೇ ಮತ್ತು ಎಲ್ಲ ಅವರ ಪೋಷಕರೇ ಮತ್ತು ಎಲ್ಲ ಪತ್ರಿಕೆ ಓದಿದರೆ, ಖಂಡಿತ ಒಂದು ಪತ್ರಿಕೆ ನಿರಂತರವಾಗಿ ನಡೆಸೋದು ಕಷ್ಟ. ನಾನು ಪತ್ರಕರ್ತನಾಗಿ ಮಾತು ಹೇಳ್ತಾ ಇದ್ದೇನೆ. ಇವತ್ತು ನಮ್ಮ ತುಮಕೂರಿನಲ್ಲಿ ಅನೇಕ ಪತ್ರಿಕೆಗಳು ತಮ್ಮದೇ ಆದ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದೆ. ನಮ್ಮ ತುಮಕೂರಲ್ಲಿ ಗುಂಡೂರಾವ್ ಇವತ್ತು ವಿಜಯವಾಣಿ ಪತ್ರಿಕೆ ಪ್ರಾರಂಭ ಮಾಡಿ ಆ ನಂತರ ಅದು ಇವತ್ತು ರಾಜ್ಯ ಮಟ್ಟದ ಪತ್ರಿಕೆಯಾಗಿ ಅವರು ಮಾರಾಟ ಮಾಡಿ ಇವತ್ತು ರಾಜ್ಯ ಮಟ್ಟದ ಪತ್ರಿಕೆ ಆಗಿದೆ. ಇವತ್ತು ಕೂಡ ಸೊಗಡು, ಪ್ರಜಾಪ್ರಗತಿ, ನಮ್ಮ ಗಟ್ಟಿಯವರು ಹಿರಿಯ ಪತ್ರಕರ್ತರು ತುಮಕಿ ಅವರು ಕೂಡ ಒಂದು ಶ್ರಮಪಟ್ಟು ಪತ್ರಿಕೆಗಳನ್ನ ನಡೆಸ್ತಾ ಇದ್ದಾರೆ. ಅನೇಕ ಪತ್ರಿಕೆಗಳು ತುಮಕೂರಿನಲ್ಲಿ ತಮ್ಮ ಇತಿಹಾಸವನ್ನ ಹೊಂದಿ ಇವತ್ತು ಪತ್ರಿಕೆಗಳು ನಡೀತಾ ಇದೆ. ಪತ್ರಿಕೆಗಳನ್ನು ನಡೆಸೋದು ಕಷ್ಟ ಇದೆ ಇವತ್ತು. ಏನಂದ್ರೆ ಇವತ್ತು ಸಾಮಾಜಿಕ ಜಾಲತಾಣಗಳು, ಇವತ್ತು ದೃಶ್ಯ ಮಾಧ್ಯಮಗಳ ನಡುವೆ ಕನ್ನಡ ಪತ್ರಿಕೋದ್ಯಮವನ್ನ ಉಳಿಸಿ ಬೆಳೆಸೋದೇ ಒಂದು ಸವಾಲಾಗಿದೆ. ಇಂಥ ಸಂದರ್ಭದಲ್ಲಿ ಒಂದು ಕನ್ನಡ ದಿನಪತ್ರಿಕೆ 21 ವರ್ಷಗಳನ್ನ ಮುನ್ನಡೆಸ್ತಾ ಇದೆ ಅಂದ್ರೆ ಅದೊಂದು ಹೆಮ್ಮೆಯ ವಿಚಾರ. ಹಾಗಾಗಿ ಧನಂಜಯ ಅವರು ಒಂದು ತನ್ನದೇ ಆದ ರೀತಿಯಲ್ಲಿ ತಮ್ಮದೇ ಆದ ಒಂದು ವಿಭಿನ್ನ ಶೈಲಿಯಲ್ಲಿ ಅವರು ಪತ್ರಿಕೆಗಳನ್ನು ನಡೆಸ್ತಾ ಒಂದು ಬೆಂಕಿಯ ಬಲೆ ಒಂದು ಒಳ್ಳೆಯ ಹೆಸರನ್ನ ಇಟ್ಕೊಂಡಿದ್ದಾರೆ. ಹಿಂದೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಇಂದ್ರಕುಮಾರ್ ಅವರು ಕೂಡ ಸ್ವಂತ ಕರ್ನಾಟಕದಲ್ಲಿ ಅವರು ವರದಿಗಾರಾಗಿ ನಮ್ಮ ಪತ್ರಕರ್ತರ ಸಂಘದಲ್ಲಿ ಕೂಡ ಅಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ರು. ಅವರು ಕೂಡ ಧನಂಜಯ ಅವರಿಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನ ಅವರು ಮಾಡ್ತಾ ಇದ್ರು. ಅವರ ನಂತರ ಅವರಿಗೆ ಒಂದು ರೀತಿಯ ಶಕ್ತಿ ಕುಂದಾಯ್ತು ಅನ್ನೋ ಒಂದು ಭಾವನೆ ನನಗೆ ಬಂತು. ಆದ್ರೂ ಕೂಡ ಎಲ್ಲ ಒಂದು ಗೆಳೆಯರ ಒಂದು ಸಹಕಾರವನ್ನು ಅವರು ಪಡೆದು ಇವತ್ತು ಒಂದು ಒಳ್ಳೆಯ ವಿಶೇಷ ಸಂಚಿಕೆ, ಈ ಒಂದು ವಿಶೇಷ ಸಂಚಿಕೆ ನಾನು ಸುಮ್ಮನೆ ಕನ್ನಡುತ್ತೆ ಬಹಳ ಉಪಯುಕ್ತವಾದ ಲೇಖನಗಳನ್ನ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ತಂದಿದ್ದಾರೆ. ಹಾಗಾಗಿ ಈ ತರದ ಪತ್ರಿಕೆಗಳನ್ನ ನಾವು ವಿಶೇಷವಾಗಿ ನಮ್ಮ ಪೋಷಕರು ಮಕ್ಕಳು ನಾವೇನು ಮಕ್ಕಳ ಪೋಷಕರು ಬೆಳೆಯುತ್ತೀವಿ, ಮಕ್ಕಳಿಗೆ ನಾವು ಇವತ್ತು ಪುಸ್ತಕ ಮತ್ತು ಪತ್ರಿಕೆಗಳನ್ನ ಓದಿ ಅಂತ ಹೇಳುವಂತ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸಬೇಕಾಗಿದೆ. ಯಾಕಂದ್ರೆ ಎಲ್ಲರೂ ಕೂಡ ಮೊಬೈಲ್ ನಲ್ಲಿ ಇವತ್ತು ಮೊಬೈಲ್ಗೆ ನಾವೆಲ್ಲ ಅಡಿಕ್ಟ್ ಆಗ್ಬಿಟ್ಟು ಇವತ್ತು ಮೊಬೈಲ್ ನಲ್ಲಿ ಎಲ್ಲ ನೋಡ್ತಾ ಇದ್ದೀವಿ ಅಂತ ಹೇಳಿ ಪತ್ರಿಕೆ ಮತ್ತು ಪುಸ್ತಕಗಳನ್ನ ಓದ್ತಾ ಇಲ್ಲ. ಇವತ್ತೊಂದು ಪುಸ್ತಕ ಕೂಡ ಮಧುರೇಶ್ವರ ಅಂತ ಪುಸ್ತಕ ಕೂಡ ಒಂದು ಒಳ್ಳೆಯ ಕಾದಂಬರಿ ಬಿಡುಗಡೆ ಆಗಿದೆ. ಇಂಥ ಸುಮ್ಮನೆ ಪುಸ್ತಕಗಳು ನಾವು ಪ್ರಕಟಿಸ್ತೀವಿ, ಕವಿತ್ವವನ್ನ ಪ್ರಕಟಿಸ್ತೀವಿ, ಕಾವ್ಯವನ್ನು ಪ್ರಕಟಿಸ್ತೀವಿ, ಆದ್ರೆ ಓದಿರ್ಬೇಕಲ್ಲ. ಅದರಿಂದ ಅವನ್ನ ಪ್ರಕಟಿಸುವಾಗ ಓದುವಂತ ಹವ್ಯಾಸವನ್ನು ನಾವು ಮೊದಲು ಬೆಳೆಸಬೇಕಾಗುತ್ತೆ.
ಮಕ್ಕಳು ಇವತ್ತು ನಾವು ಬಹಳ ಬೇಗ ನಾವು ಕೂಡ ಗಮನಿಸ್ತಾ ಇದೀವಿ. ಒಂದು ಪೇಪರೇ ಓದ್ತಾ ಇಲ್ಲ, ಮನೆಗಳಿಗೆ ಪೇಪರೇ ಹೋಗ್ಬಿಡುತ್ತೆ. ಆ ಪೇಪರ್ನ ಯಾರೋ ಒಬ್ಬರು ವಯಸ್ಸಾದಂತವ್ರು ನೋಡ್ತಾರೆ, ಕಣ್ಣಾಡುತ್ತಾರೆ ಬಿಟ್ರೆ ಅದು ಟೇಬಲ್ ಮೇಲೆ ಆಗಿರುತ್ತೆ. ಯಾವ ಮಕ್ಕಳು ಕೂಡ ಪೇಪರ್ ಮುಟ್ಟಿ ಓದುವಂತ ಪ್ರವೃತ್ತಿ ಕಡಿಮೆ ಆಗಿದೆ. ನಾವೆಲ್ಲ ಓದ್ಬೇಕಾದ್ರೆ ನಮ್ಗೆ ಹೇಳ್ತಾರೆ ಪ್ರತಿನಿತ್ಯ ಪೇಪರ್ ಓದ್ಬೇಕು, ಆ ಪೇಪರ್ ಇರ್ತಕ್ಕಂಥ ವಿಷಯಗಳನ್ನ ನೀವು ಶಾಲೆಗೆ ಬಂದು ಹೇಳ್ಬೇಕು ಅಂತ ಹೇಳಿದ್ರು. ಅದೆಲ್ಲ ನಾವು ಓದ್ತಾ ಇದ್ವಿ. ಆದ್ರೆ ಇವತ್ತು ಪತ್ರಿಕೆಗಳನ್ನ ಪುಸ್ತಕಗಳನ್ನ ಓದೋದೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ಇದೊಂದು ಆಂದೋಲನ ರೀತಿಯಲ್ಲಿ ಪತ್ರಿಕೆ ಮತ್ತು ಪುಸ್ತಕವನ್ನು ಓದಿ ಅನ್ನೋ ರೀತಿಯಲ್ಲಿ ನಾವು ಆಂದೋಲನ ಮಾಡುವಂತ ಸ್ಥಿತಿ ಇವತ್ತು ಬಂದಿದೆ ಅಂತ ಹೇಳ್ತಾ, ಧನಂಜಯ ಅವರು ನಮ್ಮ ಆತ್ಮೀಯರು, ನಮ್ಮ ನಿರ್ದೇಶಕರು ಕೂಡ ಆಗಿದ್ದಾರೆ. ಅವ್ರ ಪತ್ರಿಕೆ ಇನ್ನೂ ಚೆನ್ನಾಗಿ ನಡೀಲಿ. ನಾವೆಲ್ಲರೂ ಕೂಡ ಅವರಿಗೆ ಸಹಕಾರವನ್ನು, ಪತ್ರಿಕೆ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ತುಮಕೂರಿನಲ್ಲಿ ಏನು ರಾಜ್ಯ ಮಟ್ಟದ ಒಂದು ದೊಡ್ಡ ಸಮ್ಮೇಳನ ನಡೀತು. ಆ ಸಮ್ಮೇಳನದಲ್ಲಿ ಕೂಡ ಅವರು ಊಟದ ಒಂದು ವ್ಯವಸ್ಥೆನ ಸಮರ್ಥ ನಿರ್ವಹಿಸಿದ್ರು. ಅದಕ್ಕೆ ಕೂಡ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಇಲ್ಲಿ ಏನು ಬಂದು ಅತ್ಯಂತ ಉತ್ತಮವಾಗಿ ನಮ್ಮ ಈ ಒಂದು ಸಮಯವನ್ನ ಹೇಗೆ ನಮ್ಮ ನಿರೂಪಕರು ಕಳಿಸಿದ್ರೆ ಖಂಡಿತ ಎಲ್ಲರಲ್ಲಿ ಏನೇನು ಪ್ರತಿಭೆ ಇದೆ ಆ ಪ್ರತಿಭೆಯನ್ನ ಇಲ್ಲಿ ಹೊರಸೂಸಿದ್ರು. ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಜಾನಪದ ಭಕ್ತಿ ಗೀತೆಗಳನ್ನ ನಾವೆಲ್ಲ ಕೇಳುವಂತ ಒಂದು ಸುಯೋಗವನ್ನ ಕಲ್ಪಿಸಿಕೊಟ್ಟಿದ್ರಿ. ತಮ್ಮೆಲ್ಲ ಕಲಾವಿದರಿಗೆ ಮತ್ತು ನಮ್ಮ ಶಿವರಾಮಣ್ಣವರು, ನಮ್ಮ ಕೃಷ್ಣಮೂರ್ತಿಯವರು ಎಲ್ಲರೂ ಕೂಡ ಹಿರಿಯರಿದ್ದಾರೆ. ಅವರೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಅಭಿನಂದಿಸ್ತಾ ನಾನು ಮಾತನಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾವೆಲ್ಲ ಪತ್ರಕರ್ತರು ಅಂತ ಈಸಿಯಾಗಿ ಹೇಳ್ಬಿಡ್ತೀವಿ, ಆದ್ರೆ ಪತ್ರಕರ್ತರ ಕೆಲಸ ಬಹಳ ಕಷ್ಟ. ಕೆಲವೊಂದು ವಾದಗಳನ್ನ ಮಂಡಿಸಿದ್ರು ಕಷ್ಟ, ಮಂಡಿಸಲೇ ಇದ್ರೂ ಕಷ್ಟ. ಹಾಗಾಗಿ ನಿರ್ಭೀತವಾಗಿ ಕೆಲಸವನ್ನ ಮಾಡುವಂಥದ್ದು ಬಹಳ ಕಷ್ಟ. ಅದು ಅವ್ರಿಗೆ ಗೊತ್ತಿರುತ್ತೆ, ಅನುಭವ ಅನುಭವಿಸೋರ್ಗೆ ಗೊತ್ತು ಅಂತ ಹೇಳ್ತಾರಲ್ಲ ಹಾಗೆ. ಹಾಗಾಗಿ ಅವರೆಲ್ಲ ಪತ್ರಕರ್ತರಿಗೆ, ಪತ್ರಕರ್ತರ ಸಂಘಕ್ಕೆ ಅಧ್ಯಕ್ಷರಾಗಿ ಅವ್ರಿಗೆ ಆದಷ್ಟು ಮಟ್ಟಿಗೆ ಅವರ ಬೆನ್ನೆಲುಬಾಗಿ ನಿಲ್ಲಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ನಮ್ಮ ಜಿ.ವಿ. ಪುರುಷೋತ್ತಮ್ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನ ಬೆಂಕಿಯ ವಲಯ ದಿನಪತ್ರಿಕೆ ವತಿಯಿಂದ ಅರ್ಪಿಸ್ತಾ, ಈಗ ನಮ್ಮೆಲ್ಲರನ್ನ ಕುರಿತು ನಮ್ಮ ತುಮಕೂರು ಗ್ರಾಮಾಂತರದ ವಿಶೇಷ ಜನಪ್ರಿಯ ಕಾರ್ಯನಿರತ ಶಾಸಕರಾಗಿರುವಂತಹ ಶ್ರೀಯುತ ಪಿ. ಸುರೇಶ್ ಅವರು. ಎಲ್ರಿಗೂ ನಮಸ್ಕಾರ. ಬೆಂಕಿಯ ಬೆಲೆ 21ನೇ ವರ್ಷದ ವಾರ್ಷಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತವರು ಕವಿ, ಲೇಖಕರು, ಸಂಘಟನೆಗಳು ಆದಂತ ರಾಮ್ ಕೆ ಹನುಮಂತಯ್ಯನವರೇ, ಮತ್ತೊಬ್ಬರು ಸಾಹಿತಿಗಳಾದಂತ PS ರಮೇಶ್ ಗುಬ್ಬಿ ಅವರೇ, ನನ್ನ ಆತ್ಮೀಯರು ಆದಂತ ಕಾರ್ಯದರ್ಶಿಗಳು ವಿದ್ಯಾವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆಯ ಪ್ರದೀಪ್ ಕುಮಾರ್ ಸರ್ ಅವರೇ, ಜಿಲ್ಲಾಧ್ಯಕ್ಷರು ತುಮಕೂರು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಆತ್ಮೀಯರಾದಂತಹ ಪುರುಷೋತ್ತಮರವರೇ, ಕಾರ್ಯಪಾಲಕ ಅಭಿಯಂತರಾದಂತಹ ನಾರಾಯಣ್ ಭೋವಿ ಅವರೇ, ಕಾರ್ಯಕ್ರಮದ ಕೇಂದ್ರಬಿಂದು ಆದಂತಹ ನನ್ನ ಆತ್ಮೀಯ ಆದಂತಹ ಧನಂಜಯ ಅವರೇ, ಬಂದಿರುವಂತ ಎಲ್ಲ ಗೌರವಾನ್ವಿತರೇ, ತಾಯಂದಿರೇ, ವಿಶೇಷವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಇಡೀ ದೇಶದಾದ್ಯಂತ, ವಿಶ್ವದಾದ್ಯಂತ ಆಚರಣೆ ಮಾಡ್ತಿದ್ದಾರೆ. ನಮ್ಮ ಹೆಣ್ಮಕ್ಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ನಾನು ಶುಭಾಶಯವನ್ನು ಹಾರೈಸ್ತೇನೆ. ಹಾಗೆ ಇವತ್ತು ಒಂದು ಪುಸ್ತಕವನ್ನ ಕೂಡ ನಾವು ಮಹಿಳಾ ಅಂತಾರಾಷ್ಟ್ರೀಯ ದಿನ ಬಿಡುಗಡೆ ಮಾಡ್ತೇವೆ. ಮಧುರ ಸುಮ ಲೇಖಕಿಯಾದಂತ ಸರ್ವಮಂಗಳ ಜಯರಾಮ್ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಹಿಳೆಯರು ಸಮಾಜದ ಮುಂಚೂಣಿಗೆ ಬರಬೇಕು, ಸಮಾನತೆ ಬರಬೇಕು ಅಂತ ಹೇಳಿ ಇವತ್ತು ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಅಲ್ಲೇ ಬಿಲ್ ತಂದ್ರು. ಅಂದ್ರೆ 33% ಮಹಿಳೆಯರು ಪಾರ್ಲಿಮೆಂಟ್ ಸದಸ್ಯರಾಗಬೇಕು, ತಮ್ಮ ನೋವುಗಳನ್ನು ಹೇಳ್ಕೋಬೇಕು ಮತ್ತು ಸಮಾಜದ ದೇಶದ ಮುಂಚೂಣಿಗೆ ಬರಬೇಕು ಅನ್ನೋದು ಉದ್ದೇಶದಿಂದ ಎಲ್ಲರೂ ಕೂಡ ತಂದಿದ್ದಾರೆ. ಮುಂದಿನ ಭಾರತ ದೇಶ ಪುರುಷ ಪ್ರಧಾನ ದೇಶ ಆಗಿರೋದಿಲ್ಲ, ಸಮಾನತೆಯ ಒಂದು ದೇಶ ಆಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ವಿಶೇಷವಾಗಿ ಇವತ್ತು ಬೆಂಕಿಯ ಬೆಲೆ ಕಾರ್ಯಕ್ರಮದಲ್ಲಿ ಲಾಸ್ಟ್ ಭಾಷಣ ಇಟ್ಕೊಂಡಿದ್ದಾರೆ. ಈ ಭಾಷಣ ಹೇಗಿರ್ತದಪ್ಪ ಅಂತ ಹೇಳಿದ್ರೆ, ಒಂದು ಪುಸ್ತಕದಲ್ಲಿ ಓದ್ತಾ ಇದ್ದೆ ನಾನು, ಈ ಯೇಸು ಕ್ರಿಸ್ತನ ಒಬ್ಬ ಹಿಂಬಾಲಕರ 13 ಜನ, ಲಾಸ್ಟ್ ಒಬ್ಬ ಇರ್ತಾನೆ, ಬದುಕಿರ್ತಾನೆ. ಅದಕ್ಕೆ ಮುಂಚೆ ಎಲ್ಲರೂ ಭಾಷಣ ಮಾಡಿರ್ತಾರೆ. ಯೇಸು ಕೃಷ್ಣ ಕೈ ಇದ್ದವ್ರಿಗೆ ಕೈ ಕೊಟ್ಟ, ಕಣ್ಣಿದ್ದವ್ರಿಗೆ ಕಣ್ ಕೊಟ್ಟ, ಸಮುದ್ರದ ಮೇಲೆ ನಡೆದ, ಸತ್ವವನ್ನು ಬಲಿಸಿದ, ಕುರುಡರಿಗೆ ಕಣ್ ಕೊಟ್ಟ ಅಂತ ಹೇಳಿ. ಕಡೆಯಲ್ಲಿ ಇವನು ಮಾತಾಡೋದಿರ್ತದೆ. ಲಾಸ್ಟ್ ಅವನು ಶಿಷ್ಯ, ಅವನು ಬದುಕಿರ್ತಾನೆ,
ಅವನು 95 ವರ್ಷ ಬದುಕಿರ್ತಾನೆ. ಅವನ ಭಾಷಣ ಎಷ್ಟು ಅದ್ಭುತವಾಗಿರುತ್ತೆ, ಯೇಸು ಕ್ರಿಸ್ತನ ಜೊತೆಲೇ ಇದ್ದು ನಾವು ಇಬ್ಬಾರಕ ಅಂತ ಹೇಳಿ ಎಲ್ಲ ಆಸಕ್ತಿಯಿಂದ ಕೇಳ್ತಿರ್ತಾರೆ. ಅವ್ರು ಒಂದೇ ಒಂದು ಮಾತು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಎಲ್ಲರೂ ಒಬ್ಬರೊಬ್ಬರು ಪರಸ್ಪರ ಪ್ರೀತಿ ಮಾಡ್ರಿ ಅಂತೇಳಿ ಅಷ್ಟೇ ಭಾಷಣ ಅವನು. ಅದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ಬೆಂಕಿಯ ಬೆಲೆ ಧನಂಜಯ ಅವರಿಗೆ ಹೇಳೋದಿಷ್ಟೇ, ಬಹಳ ಯುವಕ, ಬಹಳ ಉತ್ಸಾಹಶಾಲಿ ಇರುವಂತವ್ರು. ಅಂದ್ರೆ ಎಲ್ಲರಲ್ಲೂ ಕೂಡ ಮನುಷ್ಯರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮಲ್ಲಿರೋ ಶಕ್ತಿ ನಮಗೆ ಗೊತ್ತಿರಲ್ಲ. ನಾವು ನೋಡ್ತೇವೆ ಹಿಟ್ಲರ್ದಲ್ಲಿ ನೀವು ತೆಗೆದು ನೋಡಿ ಇತಿಹಾಸ ಹೋದ್ರಿ, ಹಿಟ್ಲರ್ ಅವನೊಬ್ಬ ವಾಸ್ತುಶಿಲ್ಪಿ ಆಗ್ಬೇಕು ಅನ್ಕೊಂಡಿರ್ತಾನೆ. ಅವನು ವಾಸ್ತುಶಿಲ್ಪಿ ಅಂತ ಹೇಳಿದ್ರೆ ಆರ್ಕಿಟೆಕ್ಟ್ ಆಗ್ಬೇಕು ಅಂತ ಹೇಳಿ ಬಹಳ ಪರಿಶ್ರಮವಾಗಿ ಎಕ್ಸಾಮ್ ಎಲ್ಲ ಬರೀತಿರ್ತಾನೆ. 2ನೇ ವರ್ಲ್ಡ್ ವಾರ್ ಸಂದರ್ಭ, ಆ ದೇಶದಲ್ಲಿ ಸಾಕಷ್ಟು ಭಾಷಣಗಳು ಮಾಡ್ತಾ ಇರ್ತಾರೆ. ಇವನು ಆ ಭಾಷಣ ಕೇಳ್ಕೊಂಡು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾನೆ, ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಡ್ತಾನೆ, ಬಹಳ ಹತಾಶ ಆಗ್ಬಿಡ್ತಾನೆ. ನನ್ನ ಹೋದ ಆಸೆ ಹೊರಟೈತಲ್ಲ ಅಂತೇಳಿ ಅವಾಗ ಈ ಭಾಷಣಗಳು ಕೇಳ್ತಿರ್ತಾರೆ. ರಾಜಕಾರಣಿಗಳು ಅವರು ಸ್ಟ್ರೀಟ್ ನಲ್ಲಿ ಮಾತಾಡೋದನ್ನೆಲ್ಲ ಮನೆಯಲ್ಲೂ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾನೆ. ಒಂದು ದಿನ 5,000 ಜನ ಸೇರಿರ್ತಾರೆ. ಆ ಸೇರಿರ್ಬೇಕಾದ್ರೆ ಇವನು ಭಾಷಣ ಕೇಳಕ್ ಹೋಗಿರ್ತಾನೆ. ಯಾರು ಮುಖ್ಯ ಭಾಷಣಕಾರರು ಬಂದಿರಲ್ಲ. ಇವನು ಹೋಗಿ ಕೇಳ್ತಾನೆ ಅವ್ರನ್ನ, ನಾನೊಂದು 5 ನಿಮಿಷ ಮಾತಾಡ್ಬೋದಾ ಅಂತ. ಅವ್ರಿಗೆ ಯಾರೊಬ್ರು ಭಾಷಣ ಮಾಡೋದು ಬೇಕಾದ್ರೆ ಮಾತಾಡಪ್ಪ ಅಂತ ನಿರಾಳವಾಗಿ 2 ಗಂಟೆ ಮಾತಾಡ್ತಾನಂತೆ. ಅವತ್ತೇ ಮುಂದೆ ಕೂತಿರ್ತಾರಲ್ಲ ಆ ಡಯಾಸ್ ಮುಂದೆ, ಅವತ್ತೇ ಜನ ನಿರ್ಧಾರ ನಮ್ಮ ದೇಶಕ್ಕೆ ಸಮರ್ಥ ನಾಯಕ ಅಂತೇಳಿ ಅವನಾದ್ಮೇಲೆ ನಾಯಕ ಆಗ್ತಾನೆ. ಅದಾದ್ಮೇಲೆ ಏನೆಲ್ಲ ಆಯ್ತು ನಿಮ್ಗೆ ಗೊತ್ತಿದೆ. ಇಡೀ ಪ್ರಪಂಚದಲ್ಲಿ ಮಾಡಬಾರ್ದೆಲ್ಲ ಮಾಡಿ, ಮನುಷ್ಯರಿಗೆ ಬೆಲೆ ಇದ್ದಂಗೆ ಮಾಡಿ, ಲಕ್ಷಾಂತರ ಜನನ ವಿಷಗಾಳಿ ಬಿಟ್ಟು ಸಾಯಿಸಾಕ್ಬಿಡ್ತಾರೆ. ಅಂದ್ರೆ ಮನುಷ್ಯನಲ್ಲಿರುವಂತ ಪ್ರತಿಭೆಗಳನ್ನ ಗುರುತಿಸಬೇಕಾದ್ರೆ ನಾವು ಪ್ರಯತ್ನ ಮಾಡದಲ್ಲೇ ಇದ್ರೆ ಬರಲ್ಲ. ನನಗೆ ಧನಂಜಯ ಅವ್ರಿಗೆ ಹೇಳುತ್ತೆ, ಗುಬ್ಬಿ ಡಾಕ್ಟರ್ ರಾಜ್ಕುಮಾರ್ ಗುಬ್ಬಿ ಒಂದು ನಮ್ಮ ದೊಡ್ಡ ನಾಟಕದ ಕಂಪನಿ ಇರುತ್ತೆ. ಅಲ್ಲಿ ರಾಜ್ಕುಮಾರ್ ಕಟ್ತಾ ಇರ್ತಾರೆ, ಸ್ಟೇಜಿನ ಕಟ್ತಾ ಇರ್ತಾರೆ. ಅದ್ರ ಒಬ್ಬ ಆಕ್ಟರ್ ಬರಲ್ಲ, ಬೆಳ್ಳಾವಿ ಒಬ್ಬ ಪ್ರಮುಖ ಆಕ್ಟರ್, ನೀನ್ ಮಾಡ್ತೀಯಪ್ಪ ಅಂತ ಹೇಳ್ತಾನೆ. ಒಂದೇ ದಿನಕ್ಕೆ ಆಕ್ಟ್ ಮಾಡ್ತಾರೆ, ದೊಡ್ಡ ಮೇರು ನಟ ಆಗ್ತಾರೆ ರಾಜ್ಕುಮಾರ್ ಅವರು. ಹಾಗೆ ಧನಂಜಯನಲ್ಲೂ ಪ್ರತಿಭೆ ಇದೆ, ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಹೊರಗಡೆ ತಂದ್ರೆ ಒಳ್ಳೆ ಪತ್ರಕರ್ತ ಆಗ್ತಾರೆ ಅಂತ ಇದ್ರ ಅರ್ಥ ಅಷ್ಟೇ. ಏನಪ್ಪ ರಾಜ್ಕುಮಾರ್ ಎಲ್ಲ ತಂದು ಸುರೇಶ್ ಗೌಡ್ರು ತಂದ್ರಲ್ಲ ಅಂತ. ಅಂದ್ರೆ ಪ್ರತಿಭೆ ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಮನುಷ್ಯನಿಗೆ. ಪ್ರತಿಭೆ ಅನ್ನೋದನ್ನ ಒಳಗಡೆ ಇರ್ತದೆ, ಅದು ಇನ್ಬಿಲ್ಟ್ ಇರ್ತದೆ, ಯಾವಾಗ ಇದೆ ಬರುತ್ತೋ ಗೊತ್ತಿಲ್ಲ. ಇದರಲ್ಲಿ ಇದೆ ಉತ್ಸಾಹ ಇದೆ, ಛಲ ಇದೆ. ಇಡೀ ಪತ್ರಿಕೆಯಲ್ಲಿ ಏನಾದ್ರು ಅಧಿಕಾರಿಗಳು ಎದುರ್ಕೊಳ್ತಾರೆ ಅಂದ್ರೆ ಧನಂಜಯನಿಗೆ ಅದೇನು ಗೊತ್ತಿಲ್ಲ, ಅದು ಒಳ್ಳೇದೋ ನಿಮ್ಮ ಒಟ್ಟಲ್ಲಿ ಧನಂಜಯ ಪತ್ರಿಕೆಯಲ್ಲಿ ಬರೀತೀರಿ ಅಂದ್ರೆ ಎಲ್ಲಿಂದ ಅಧಿಕಾರಿಗಳು ನನಗೆ ಫೋನ್ ಮಾಡ್ತಾರೆ, ನಿಮ್ ಫ್ರೆಂಡ್ ಅಂತ ಹೇಳಪ್ಪ ಸ್ವಲ್ಪ ನನಗೆ ಹಿಂಸೆ ಕೊಡ್ಬೇಡ ಅಂತ. ಅಂದ್ರೆ ಆ ಭಯ ಅನ್ನೋದು ಪತ್ರಿಕಾ ಮಾಧ್ಯಮ ಹೇಗಪ್ಪ ಅಂತ ಹೇಳಿದ್ರೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಈ 3 ಬಹಳ ಮುಖ್ಯ. ಶಾಸಕಾಂಗ ನಾವು ಶಾಸಕರು, ನಾವು ಶಾಸನವನ್ನ ಮಾಡುವಂತವ್ರು. ಕಾರ್ಯಾಂಗ ನಾವು ಮಾಡುವಂತಂದ್ರೆ ಇಂಪ್ಲಿಮೆಂಟ್ ಮಾಡೋದು ಕಾರ್ಯಾಂಗ. ನ್ಯಾಯಾಂಗ ನಾವೆಲ್ಲ ಸರಿ ಇಲ್ಲ ಅಂದ್ರೆ ನ್ಯಾಯಾಂಗ ಈ ದೇಶದಲ್ಲಿ ಸುಭದ್ರವಾಗಿಲ್ಲ. 4ನೇ ಅಂಗನೇ ಪತ್ರಿಕಾ ರಂಗ. ಅಂದ್ರೆ ಈ ಪ್ರಪಂಚದಲ್ಲಿ ಯಾರಾದ್ರೂ ಒಬ್ಬ ಇರುತ್ತಾರೆ, ಒಬ್ಬ ಟ್ರಂಪ್ ಇಂದ ಹಿಡಿದು ಮೋದಿಯಿಂದ ಹಿಡಿದು ಸಿದ್ದರಾಮಯ್ಯದಿಂದ ಹಿಡಿದು ಯಾರಾದ್ರೂ ಇವತ್ತು ಭಯದಲ್ಲಿ ಬದುಕ್ತಾರೆ ಅಂದ್ರೆ ಸಮಾಜದಲ್ಲಿ ಅಂಜಿಕೆ ಇಟ್ಕೊಂಡು ತಪ್ಪಾಡಬಾರ್ದು ಅಂತ ಹೇಳಿ ಆತ್ಮವಿಶ್ವಾಸ ಇಟ್ಕೊಂಡು ಸಂಕೋಚ ಇಟ್ಕೊಂಡು ಪ್ರಾಮಾಣಿಕವಾಗಿ ಬದುಕಬೇಕಪ್ಪ. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ನಮ್ಮ ವ್ಯಕ್ತಿ ವರ್ಚಸ್ಗೆ ಕಪ್ಪು ಚಿಕ್ಕೆ ಬರುತ್ತೆ ಅಂತ ಏನಾದ್ರೂ ಭಯ ಬೀಳೋದ್ರೆ ಪತ್ರಿಕಾ ರಂಗಕ್ಕೆ. ಅದರಿಂದ ಪತ್ರಿಕಾ ರಂಗಕ್ಕೆ ಅದಕ್ಕೆ ಆದ ಒಂದು ವೈಶಿಷ್ಟ್ಯತೆ ಇದೆ. ಅದನ್ನ ಯಾವ ರೀತಿ ಬಳಸ್ಕೊಳ್ತೀವೋ ಆ ರೀತಿ ನಾವು ಬಳಸ್ಕೊಂಡಾಗ ಅದು ಯಶಸ್ಸನ್ನ ಕಾಣುತ್ತೆ. ನಾವು ಶಾರ್ಟ್ ಕಟ್ ಅಲ್ಲಿ ಹೋಗ್ಬಾರ್ದಂತೆ ಸಡನ್ ಶ್ರೀಮಂತ ಆಗ್ಬೇಕು ಪತ್ರಿಕಾ ರಂಗ ಇದ್ರೆ ಪತ್ರಿಕೆ ಇರೋದೇ ಒಂದು ಅತ್ಯಂತ ವಿಶೇಷವಾದ ಒಂದು ವ್ಯಕ್ತಿತ್ವ. ಅದು ಬರೀಬೇಕಾದ್ರೆ ಧೈರ್ಯ ಬೇಕು, ತಾಕತ್ ಬೇಕು, ಹುಮ್ಮಸ್ ಬೇಕು, ಮತ್ತೆ ಸಮಾಜದ ಬಗ್ಗೆ ಕಳಕಳಿ ಇರಬೇಕು. ಎಲ್ಲರಿಗಿಂತ ತಾಕತ್ತು ಹೆಚ್ಚಿಗೆ ಅಂತ ಹೇಳಿ ಕಳಕಳಿ ಹೊಂದಿರ್ಬೇಕು, ಸಮಾಜವನ್ನು ಸರಿ ಮಾಡಬೇಕು. ಇವತ್ತೆಲ್ಲ ನೋಡ್ತೀವಿ ನಾವು ಬರೀ ಭ್ರಷ್ಟಾಚಾರಗಳು, ಎಲ್ಲೋದು ಸರ್ಕಾರದಲ್ಲಿ ಕ್ಲರ್ಕ್ ಇಂದ ಹಿಡಿದು ಮೇಲ್ವರೆಗೂ ಭ್ರಷ್ಟಾಚಾರ ನೋಡ್ತೀವಿ. ನಾನು ಅಸೆಂಬ್ಲಿ ಮಾತಾಡಿದೆ KPSC ಬಗ್ಗೆ, ಆ ಕರ್ಮಕಾಂಡವನ್ನ ಹೇಳಿದೆ. ಒಬ್ಬ ಅನುವಾದ ಮಾಡುವಂತವ್ರು KPSC ಕನ್ನಡ ಅನುವಾದ ಮಾಡುವಂತವ್ರು, ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಯನ್ನ ನಾವು ಪಡ್ಕೊಂಡಿದ್ದೇವೆ. ಆದ್ರೆ ಹೈಯೆಸ್ಟ್ ಇಂದ ಕಂಟ್ರಿ ದೇಶದಲ್ಲಿ ಯಾವ್ದಾದ್ರು ರಾಜ್ಯಕ್ಕೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದ್ರೆ ಕನ್ನಡಕ್ಕೆ. ಅಂತ ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂತ ಕನ್ನಡಕ್ಕೆ ಒಬ್ಬ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಅನುವಾದ ಮಾಡಕ್ ಬರಲ್ಲ ಅಂದ್ರೆ ಒಬ್ಬ ಸಿಕ್ಕಿಲ್ಲ. ಅದು KPSC ನಾವು KAS ನ ಮತ್ತೆ DYSP ಗಳನ್ನ, ತಹಸೀಲ್ದಾರ್ನ ಮತ್ತೆ AC ಗಳನ್ನ ಅಪಾಯಿಂಟ್ ಮಾಡುವಂತ ಜಾಗದಲ್ಲಿ ಒಂದು ಎಕ್ಸಾಮಿನೇಷನ್ ಪತ್ರಿಕೆಯನ್ನ ಅನುವಾದ ಮಾಡೋದಕ್ಕೆ ಕನ್ನಡದಲ್ಲಿ ಬರಲ್ಲ ಅಂತ ಹೇಳಿದ್ರೆ ಎಷ್ಟು ಭ್ರಷ್ಟಾಚಾರ ಇದೆ. ವ್ಯವಸ್ಥೆ ಹೇಗಿರ್ಬೇಕಲ್ಲಿ. ಯಾವ ಬಡವ್ರ ಮಕ್ಕಳು ನಾನು ಮಾತಾಡಿದೆ ಪಾಪ, ಯಾವ ಬಡವ್ರ ಮಕ್ಕಳು ಪಾಪ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕೊಂಡು ಹೋಗ್ತಾರೆ. ಅಲ್ಲಿ ಓದಿ ಪಾಸ್ ಆದ್ಮೇಲೆ
ಪೇಪರ್ ಇವರು 199 ಬರಲ್ಲ 100 ದೂರ ಹೊಡಿತಾರೆ ಯಾವನೋ ದುಡ್ಡು ಕೊಟ್ಟರು ಇದನ್ನೇ ಮಾರ್ಕ್ ಶೀಟ್ ಇದನ್ನೇ ಏನಂದ್ರೆ OMR ಶೀಟ್ ಅದನ್ನೇ ಚೇಂಜ್ ಮಾಡ್ಬಿಡ್ತಾರೆ. ಅಂದ್ರೆ ವ್ಯವಸ್ಥೆಗಳು ಹೇಗಿದೆ ಅಂತ ಇದನ್ನ ನಾವು ಮಾತಾಡ್ಬೇಕು, ಧೈರ್ಯವಾಗಿ ಮಾತಾಡ್ಬೇಕು. ನಾನು ಹೇಳಿದ ಎಲ್ಲಾ ಪಾರ್ಟಿಗಳು ಇದ್ದಾರೆ. ಬಿಜೆಪಿ ಬಂದಾಗಲೂ ಕಳ್ಳರನ್ನ ಆಯ್ಕೆ ಮಾಡಿದ್ದಾರೆ, ಕಾಂಗ್ರೆಸ್ ದಲ್ಲೂ ಮಾಡಿದ್ದಾರೆ, JDS ಅಲ್ಲೂ ಮಾಡಿದ್ದಾರೆ. ನಾನು ಎಲ್ಲಾ ಪಾರ್ಟಿನೂ ಸೇರಿಸಿ ಎಲ್ಲ ಚೇರಾಗಳನ್ನ ಹಿಂಬಾಲಕರನ್ನ ಅಲ್ಲಿಗೆ ಅಧ್ಯಕ್ಷರು ಮಾಡೋದನ್ನ ಮತ್ತೆ ಸದಸ್ಯರು ಮಾಡೋದನ್ನ ಫಸ್ಟ್ ಬದಲಾವಣೆ ಮಾಡ್ತೇನೆ. ಎಲ್ಲಿಂದ ಬರ್ಬೇಕು ಶಿಸ್ತು? ಅಪ್ಪ ಅಮ್ಮನಿಂದ ಬರ್ಬೇಕಾ, ಮಕ್ಕಳಿಂದ ಬರ್ಬೇಕಾ ಶಿಸ್ತು? ತಾತನಿಂದ ಬರ್ಬೇಕಾ? ನಮ್ಮ ಮನೆಯಲ್ಲಿ ನಾವು ಅಪ್ಪ ಅಮ್ಮ ಮಕ್ಕಳು ಇರ್ತೀವಿ. ಎಲ್ಲಿಂದ ಶಿಸ್ತು ಬರ್ಬೇಕು? ಅಪ್ಪ ಅಮ್ಮ ಸರಿಯಾಗಿದ್ರೆ ಮಕ್ಕಳು ಸರಿಯಾಗಿರ್ತಾರೆ. ಇಲ್ಲಿ ಪ್ರಜೆಗಳನ್ನ ಸರಿ ಅಂತೇಳಿ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ನಡೆಸುವಂತ ಡೆಮಾಕ್ರಸಿಯಲ್ಲಿ ಮುಖ್ಯಮಂತ್ರಿಗಳಿಂದ ಶಿಸ್ತು ಬರಬೇಕು, ಪ್ರಧಾನಮಂತ್ರಿಗಳಿಂದ ಶಿಸ್ತು ಬರಬೇಕು. ಅಲ್ಲಿ ಸರಿಯಾಗಿದ್ರೆ ಕೆಳಗಡೆಯವರೆಲ್ಲ ಸರಿಯಾಗಿರ್ತಾರೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮ ಬಹಳ ವಿಶೇಷವಾಗಿರುವಂತ ಮನಸ್ಥಿತಿ ಇರುವಂತ ಮನೋಧರ್ಮ ಇರುವಂತದ್ದು, ಸಮಾಜದ ಅನುಕೂಲಗಳನ್ನ ಸರಿ ಮಾಡುವಂತ ಕಡೆ ಕೆಲಸ ಮಾಡುವಂಥದ್ದು ಮತ್ತೆ ಶ್ರದ್ಧೆಯಿಂದ ಕೆಲಸ ಮಾಡುವಂಥದ್ದು. ಯಾರೇ ಪತ್ರಿಕರ್ತರಲ್ಲಿ ಬರಿಬೇಕಾದ್ರೆ ಕೆಲವು ಸರಿ ಬರ್ದ್ಬಿಡ್ತಾರೆ, ನನ್ನ ಸೇರ್ಸಿ ಬರ್ದ್ಬಿಡ್ತಾರೆ, ಒಂದ್ ಸೈಡ್ ಬರ್ದ್ಬಿಡ್ತಾರೆ. ಯಾರೋ ನನ್ನ ವಿರೋಧಿ ಹೇಳೋದಂದ್ರೆ ಅದನ್ನೇ ಹಾಕ್ಬಿಡ್ತಾರೆ. ನನ್ನ ಕೇಳ್ಬೇಕಲ್ಲ ಒಂದ್ ಮಾತು, ಎರಡು ಕಡೆನೂ ಇರ್ಬೇಕಲ್ಲ. ಅದರಿಂದ ಪತ್ರಿಕೆಯಲ್ಲಿ ಬಹಳ ಜವಾಬ್ದಾರಿ ಕೆಲಸ ಇದು. ವರ್ಚಸ್ ಹಾಳು ಮಾಡೋದು ಎಷ್ಟೊತ್ತು, ವ್ಯಕ್ತಿಗಳ ವರ್ಚಸ್ ಹಾಳು ಮಾಡೋದು ಒಂದೇ ನಿಮಿಷ, ಸರಿ ಮಾಡ್ಕೊಳ್ಳೋಕೆ ನಾವು 10 ವರ್ಷ ಬೇಕು. ಅದರಿಂದ ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರಿಗೆಲ್ಲರೂ ನಾವು ನಿಮ್ ಜೊತೆ ಇರ್ತೇವೆ ಯಾವಾಗಲೂ, ಚಿಕ್ಕ ಪೇಪರ್ ಇರಲಿ ದೊಡ್ಡ ಪೇಪರ್ ಇರಲಿ. ಸಮಾಜದ ಅನುಕೂಲಗಳನ್ನ ಸರಿ ಮಾಡೋಕೆ ನಮ್ಗೆ ಪತ್ರಿಕಾ ಮಾಧ್ಯಮ ಬಹಳ ಮುಖ್ಯವಾದ್ದು. ಅದರಿಂದ ನಾನು ನಿಮ್ ಜೊತೆ ಇರ್ತೇನೆ, ನಿಮ್ ಜೊತೆ ಕೆಲಸ ಮಾಡ್ತೇನೆ, ನಿಮ್ಮೆಲ್ಲ ಕಷ್ಟ ಸುಖದಲ್ಲಿ ಇರ್ತೇನೆ. ಪತ್ರಿಕಾ ಮಾಧ್ಯಮ ತುಮಕೂರಿನಲ್ಲಿ ಬಹಳ ಜನ ಇದ್ದಾರೆ, ಬಹಳ ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಏನು ಅಪೇಕ್ಷೆ ಪಡೆದ್ರೆ ಕೆಲಸ ಮಾಡ್ತಾರೆ. ಇಲ್ಲಿ ಯಾರು ಪತ್ರಿಕೆಯವರು ಬ್ಲಾಕ್ ಮೇಲ್ ಮಾಡೋದು ಮತ್ತೆ ಹಿಂಸೆ ಕೊಡೋದು ಎದುರಿಸೋದು ಅಂತ ಪ್ರವೃತ್ತಿ ಇಟ್ಕೊಂಡಲ್ಲಿ ಇರೋರೇ ಜಾಸ್ತಿ ಇದ್ದಾರೆ. ಇಲ್ಲ 1% ಇರ್ತಾರೆ ಸಮಾಜ ಅಂದ್ರೆ 1% ಜನರಲೈಸ್ ಆಗಿ ಮಾತಾಡಕ್ಕಾಗುತ್ತಾ? ಪತ್ರಿಕಾ ರಂಗನೇ ಸರಿಗಿಲ್ಲ ಅಂತ ಹೇಳಕ್ಕಾಗುತ್ತೆ ಜನರಲ್ ಆಗಿ? ಯಾರೋ ಒಬ್ರು ಇರ್ತಾರೆ ಸಮಾಜದಲ್ಲಿ. ಅದನ್ನ ನಾವು ಎಲ್ಲವೂ ಸರಿ ಇಲ್ಲ ಅಂತ ಹೇಳೋದಿಲ್ಲ. ನಾನು ಒಂದು ಒಳ್ಳೆಯ ಕೆಲಸವನ್ನ ಪತ್ರಿಕಾ ರಂಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮಾಡ್ತಾ ಇದೆ. ಮತ್ತೆ ಮೊನ್ನೆ ಕಾರ್ಯಕ್ರಮ ಬಹಳ ದೊಡ್ಡದು, ರಾಷ್ಟ್ರ ಮಟ್ಟದಲ್ಲಿ ಒಂದು ಯಶಸ್ವಿಯಾದ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ಈ ರೀತಿಯ ಕಾರ್ಯಕ್ರಮಗಳಾದಾಗ ಪತ್ರಿಕೆಗಳು ಆಸ್ಪತ್ರೆಗೆ ಜಾಸ್ತಿ ಬರುತ್ತೆ. ಈ ರೀತಿಯ ಕಾರ್ಯಕ್ರಮಗಳಾಗಬೇಕು. ಇದರ ಚಿಕ್ಕ ಚಿಕ್ಕ ಪತ್ರಿಕೆಗಳು ಇವತ್ತು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ಳೋದು ಬಹಳ ಕಷ್ಟ. ಸಂಬಳ ಕೊಡಕ್ಕೆ ಕಾಸಿರೋದು. ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಚಿಕ್ಕ ಚಿಕ್ಕ ಪತ್ರಿಕೆ ಅವ್ರಿಗೆ ಇರೋದು, ಅದನ್ನೇ ಹೇಳ್ತಾ ಇದ್ದೆ, ಸಂಬಳ ಕೊಡಕ್ಕೆ ಕಾಸಿರಲ್ಲ. ಅದರಲ್ಲಿ ಇವರು ವಿಶೇಷ ಸಂಚಿಕೆ ಒಂದು, ಮತ್ತೆ ಕವಿಗೋಷ್ಠಿ, ಸಾಹಿತ್ಯ, ಮತ್ತೆ ಎಲ್ರಿಗೂ ಪ್ರೈಸ್ ವಿತರಣೆ, ಸನ್ಮಾನ, ಈಗ ಬಂದವರೆಲ್ಲ ನನಗೊಂದು ಹಾಕ್ಬೇಕು. ಯಾಕಂದ್ರೆ ನಾನು ಫ್ಯೂಚರ್ ಏನಾದ್ರು ಬೇಕಂದ್ರೆ ಇದೆಲ್ಲ ಬೇಡ, ಸರಳತ್ವವಾಗಿರಿ. ನಿಮ್ಮನ್ನ ನಾವು ಹೃದಯದಿಂದ ಪ್ರೀತಿ ಮಾಡಿ ಬಂದಿದ್ದೀವಿ. ಶಾಲು, ಹಾರ, ತುರಾಯಿ ಇವಕ್ಕೆಲ್ಲ ನಾವು ಯಾವತ್ತೂ ಮನ್ನಣೆ ಕೊಡಲ್ಲ. ಇದಕ್ಕೂ ಹಣ ಖರ್ಚು ಮಾಡ್ಬೇಡಿ, ನಿಮ್ ಪ್ರೀತಿ ಅಷ್ಟೇ. ಪ್ರೀತಿ ಬಂದ್ರೆ ಯಾವ್ದಿಲ್ಲ. ನಿಮ್ 1000 ಕೋಟಿ ಇದ್ರು ಅವ್ರ ಹತ್ರ ಪ್ರೀತಿ ಇಲ್ಲ, ನಾವು ನಾಯಿಗೂ ಹೋಗಲ್ಲ. ಅದಕ್ಕೆ ನಾನು ಯೇಸು ಕ್ರಿಸ್ತ ಲಾಸ್ಟ್ ಅಲ್ಲಿ ಅವ್ನ ಡಿಸೈಪಲ್ ಹೇಳಿದ ಎಲ್ಲರನ್ನೂ ಪರಸ್ಪರ ಪ್ರೀತಿ ಮಾಡಿ. ಪ್ರೀತಿ ಇರೋ ಕಡೆ ಐಶ್ವರ್ಯ ಇರುತ್ತೆ, ಅಧಿಕಾರ ಇರುತ್ತೆ, ಸರ್ವಸ್ವವೂ ಇರುತ್ತೆ. ಒಂದ್ ಕಥೆಯಲ್ಲಿ ಮುಗಿಸ್ಬಿಡ್ತೀನಿ. ಪ್ರೀತಿ ಅಂತ ಒಂದು ಮನೆ ಮುಂದೆ 3 ಜನ ಮುತ್ತಲು ಬಂದು ಕೂತ್ಕೊಂಡ್ರಂತೆ. ಮುತ್ತಲು ಬಂದು ಕರೆದಾಗ ಆ ಮನೆಯಲ್ಲಿರುವಂತ ತಾಯಿ ಮಗಳು ಮನೆ ಆಚೆಗೆ ಹೋಗಿ, ಏನ್ ಇಲ್ಲಿ ಬಂದು ಕೂತಿದಾರ ವಯಸ್ಸಾದವ್ರು ನೀವು ಅಂತ. ನಾವು ಮನೇಲಿ ಹಿರಿಯರಿದ್ರ ಹೇಳಿ, ಇದ್ರೆ ನಾವು ಬರ್ತೀವಿ ಇದ್ರಂತೆ. ಹಿರಿಯರಿಲ್ಲ, ಇಲ್ಲ ಹೋಗಿದ್ದಾರೆ, ಬರ್ತಾರೆ, ಬನ್ನಿ ಒಳಗಡೆ ಕೂತ್ರು. ಇಲ್ಲ ಅವ್ರು ಬಂದ್ಮೇಲೆ ನಾವು ಬರ್ತೀವಿ ಇದ್ರಂತೆ. ಹಿರಿಯರು ಬಂದ್ರಂತೆ, ಹೆಂಡತಿ ಮಗಳು ಹೇಳಿದ್ರಂತೆ, ಯಾರೋ 3 ಜನ ಬಂದು ಕೂತಿದ್ದಾರೆ ನಿಮ್ಮನ್ನ ಕೇಳ್ಕೊಂಡು ಅಂತ, ಕರಿ ಒಳಗಡೆ ಅಂದ್ರಂತೆ. ಆ 3 ಹೇಳಿದ್ರೆ, 3 ಒಂದೊಂದು ಹೆಸರಿದೆ. ನನ್ನ ಹೆಸರು ಪ್ರೀತಿ, ನನ್ನ ಹೆಸರು ಐಶ್ವರ್ಯ, ನನ್ನ ಹೆಸರು ಸಂಪತ್. ಐಶ್ವರ್ಯ ಮತ್ತೆ ಅಧಿಕಾರ, 3 ಜನ ಇದೀವಿ, ಯಾರು ಬೇಕು ಅಂತ ಕೇಳಿ ಯಜಮಾನರಿಗೆ ನಾವು ಬರ್ತೀವಿ ಅಂತ. ಸರಿ, ಮನೇಲಿ ಹೋದ ತಕ್ಷಣ ಒಬ್ಳು ಮಗಳು ತಾಯಿ ಹೇಳುತ್ತಂತೆ, ನಮ್ಗೆ ಹಣ ಇಲ್ಲ, ಐಶ್ವರ್ಯನ ಕರೆದ್ಬಿಡೋಣ ಅಂತ. ಇನ್ನೊಬ್ರು ಹೇಳುತ್ತಂತೆ, ತಂದೆ ಹೇಳುತ್ತಂತೆ, ಐಶ್ವರ್ಯ ಇದ್ರೆ ಯಶಸ್ ಕರೆದ್ಬಿಡೋಣ, ಅಂದ್ರೆ ಯಶಸ್ಸಿದ್ರೆ ನಮ್ಗೆ ಎಲ್ಲವೂ ಸಿಕ್ದಂಗೆ ಅಂತ. ಕಡೆಯಲ್ಲಿ ಮಗಳು ಈ ತರ ಡಿಸ್ಕಷನ್ ಆಗ್ಬೇಕಾದ್ರೆ ಮಗಳು ಕೂತ್ಕೊಂಡು ಹೇಳುತ್ತಂತೆ, ನಮ್ಗೆ ಐಶ್ವರ್ಯನೂ ಬೇಡ ಮತ್ತೆ ಯಶಸ್ಸು ಬೇಡ, ಪ್ರೀತಿ ಕರೀರಿ ಅಂತ ಹೇಳಿದಂತೆ. ಸರಿ, ಹೋಗಿ ತಾಯಿ ಕರೆದಂತೆ ಮಗುನ. ಆ 3 ಜನರಿಗೆ ಪ್ರೀತಿ ಬಂದಿದ್ದ. 3 ಜನ ಒಳಗಡೆ ಬಂದ್ರಂತೆ, ನಾವು ಕರೆದಿದ್ದು ಒಂದೇ ಅಂತ. ಇಲ್ಲ ಇಲ್ಲ, ಪ್ರೀತಿ ಇಲ್ಲ ಕಡೆ, ನೀವು ಯಶಸ್ ಕರೆದ್ರೆ ನಾವು ಒಬ್ಬರೇ ಬರ್ತಿದ್ದೋ, ಐಶ್ವರ್ಯ ಕರೆದ್ರೆ ಒಬ್ಬರೇ ಬರ್ತಿದ್ದೋ, ನೀವು ಪ್ರೀತಿ ಕರೆದ್ರೆ 3 ಜನ ಒಳಗಡೆ ಬರ್ತೀವಿ ಅಂತ ಹೇಳಿ 3 ಜನ ಒಳಗಡೆ ಬರ್ತಾರೆ. ಹಾಗೆ ಪ್ರೀತಿ ಇರೋ ಕಡೆ ಪ್ರಪಂಚನೇ ಇರುತ್ತೆ. ಅದರಿಂದ ಇಲ್ಲಿರುವಂತ ನಮ್ಮ ಎಲ್ಲ ಬಂದಿರುವಂತ ತಾಯಂದಿರಿಗೆ, ನಮ್ಮ ಯುವಕರಿಗೆ ಮತ್ತೆ ಹಿರಿಯರಿಗೆ ವಿನಂತಿ ಮಾಡೋದಿದೆ, ಈ ಎಲ್ಲರೂ ಪ್ರೀತಿ ಮಾಡಿ. ಪ್ರೀತಿ ಮಾಡಿದಾಗ
ಧನಂಜಯ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. IAS KS ಹಿಡಿದು ನಾವೆಲ್ಲ ರಾಜಕಾರಣಿಗಳು ಕೂಡ ಬಂದಿದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆತರ ಫೋಟೋ ಹಾಕೊಂಡಿದ್ದಾರೆ. ಅವರೆಲ್ಲರೂ ಆತನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ. ಸುರೇಶ್ ಗೌಡ್ರಿಂದ ಹಿಡಿದು ರಾಜೇಂದ್ರ ಅವ್ರ ಮಗ ರಾಜೇಂದ್ರ ಇರ್ಬೋದು, ಸುರೇಶ್ ಬಾಬು ಇರ್ಬೋದು, ಜ್ಯೋತಿ ಗಣೇಶ್ ಇರ್ಬೋದು, ನಮ್ಮ ವೆಂಕಟೇಶ್ ಇರ್ಬೋದು, ಮತ್ತೆ ಮಸಾಲೆ ಜಯರಾಮ್ ಇರ್ಬೋದು, ಮತ್ತೆ ಪುರುಷೋತ್ತಮ ಇರ್ಬೋದು. ಇಲ್ಲಿ ಕೂತಿರೋಂತ ಎಲ್ಲರೂ ವೇದಿಕೆ ಮೇಲೆ ಅವ್ರ ಪ್ರೀತಿ ಇಟ್ಕೊಂಡ್ ಬಂದಿದ್ದೇವೆ. ಪ್ರೀತಿ ಇರೋದಕ್ಕೆ ಬಂದಿದ್ದೇವೆ. ಖಂಡಿತ ಧನಂಜಯನ್ ಗೆದ್ಕೊಂಡು ನಮ್ಮ ಮೇಲೆ ಆರ್ಟಿಕಲ್ ಬರೀತಾರೆ ಅಂತ ನಾವು ಯಾರು ಬಂದಿದ್ದೇವೆ. ಅದ್ರ ನಿಜವಾದ ಪ್ರೀತಿ ಇರೋದಕ್ಕೆ ಬಂದಿದ್ದೇವೆ. ಅದರಿಂದ ಪ್ರೀತಿ ಇರೋ ಕಡೆ ಪ್ರಪಂಚ ಇರುತ್ತೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಧನಂಜಯನಿಗೆ ಅಭಿನಂದನೆ ಸಲ್ಲಿಸಿ ಬಂದಿರುವಂತ ಎಲ್ಲ ಆತನ ಅಭಿಮಾನಿಗಳಿಗೆ, ಆತನ ಮೇಲೆ ಪ್ರೀತಿ ಇಟ್ಟು ಬಂದಿರುವಂತ ನಿಮಗೂ ಶುಭಾಶಯ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ಮನದಾಳದ ಮಾತುಗಳನ್ನ ಬಹಳ ಮುಕ್ತವಾಗಿ ನಮ್ಮೆಲ್ಲರೊಟ್ಟಿಗೆ ಹಂಚ್ಕೊಂಡಂತ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳು. ದಾರಿ ಇಲ್ಲ ಅಂತ ಕುತ್ಕೊಳ್ಬಾರ್ದು, ನಡೆಯೋದನ್ನೇ ನಿಲ್ಲಿಸಬಾರ್ದು. ನಾವು ನಡೆದಿದ್ದೇ ದಾರಿ ಆಗ್ಬೇಕು, ಆ ದಾರಿ 4 ಜನಕ್ಕೆ ಸ್ಫೂರ್ತಿ ಆಗ್ಬೇಕು ಅನ್ನುವಂತ ವ್ಯಕ್ತಿತ್ವದ ನಮ್ಮ ಶಾಸಕರಿಗೆ ದಯಮಾಡಿ ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಸಲ್ಲಿಸಬೇಕಾಗಿದೆ. ಈಗ ಅಪೇಕ್ಷೆಯ ಮೇರೆಗೆ ದಯಮಾಡಿ ಶ್ರೀಯುತ ನಾರಾಯಣ್ ಗೋವಿಲ್ ಸರ್ ಅವರು ಒಂದು ಮಾತುಗಳನ್ನ ಬೇಕಾಗಿ ನಿಲ್ಲಿಸ್ಕೊಳ್ತಾರೆ. ಸುಂದರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಹಾಗೂ ಈ ವೇದಿಕೆಯಲ್ಲಿರುವ ಪ್ರದೀಪ್ ಕುಮಾರ್ ಅವರೇ, ಈಶ್ವರ್ ಅವರೇ, ರಮೇಶ್ ರೆಡ್ಡಿ ಅವರೇ, ರಾಮ್ ಕೆ ಅನುಮಂತ, ಈ ನಮ್ಮ ಗೆಳೆಯ ಶ್ರೀ ಧನಂಜಯ ಅವರು 21ನೇ ಪತ್ರಿಕೆಯ ವಾರ್ಷಿಕೋತ್ಸವ ವಿಶೇಷಾಂಕ ಹಾಗೂ ರಾಜ್ಯ ಮಟ್ಟದ ಕವಿ ಕಾವ್ಯ ಮೇಳ ಪ್ರತಿಭಾ ಪುರಸ್ಕಾರ ಅನಾಥ ಬಡ ಚೇತನ ಮಕ್ಕಳಿಗೆ ಶೀತವಸ್ತ್ರ ವಿತರಣೆ ಸಮಾರಂಭ ಈ ದಿನ ಹಮ್ಮಿಕೊಂಡಿದ್ದು ನಮ್ಮ ಸಂತೋಷದ ವಿಷಯ. ಪ್ರತಿಯೊಬ್ಬರಿಗೂ ಓದುವ ಹವ್ಯಾಸ ಇರುತ್ತದೆ. ಓದುವಾಗ ತಲೆ ಬಗ್ಗಿಸಿ ಓದುತ್ತೇವೆ. ಆ ಓದು ನಮ್ಮನ್ನು ತಲೆ ಎತ್ತಿ ನೋಡುವ ಹಾಗೆ ಮಾಡೋದು. ಇಡೀ ಜಗತ್ತನ್ನೇ ಬದಲಾಯಿಸಲು ಬಳಸುವಂತ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂದ್ರೆ ಶಿಕ್ಷಣ, ಅದು ಕೂಡ ಓದು. ಆದ್ದರಿಂದ ನಮ್ಮ ಧನಂಜಯರವರು 21 ವರ್ಷಗಳ ಕಾಲ ಒಳ್ಳೆಯ ಹಾಗೂ ಈ ಸಮಾಜದಲ್ಲಿ ಬದಲಾವಣೆ ತರುವ ವಿಷಯದಲ್ಲಿ ತಮ್ಮ ಈ ಒಂದು ಪ್ರಕ್ರಿಯೆಯಲ್ಲಿ ಮುಂದೆ ಸಾಗುತ್ತಿದ್ದಾರೆ. ಈ ದಾರಿಯಲ್ಲಿ ಅವರಿಗೆ ಇನ್ನೂ ಸಾಕಷ್ಟು ಧೈರ್ಯ ನೀಡಲು ಆ ದೇವರು ಮತ್ತು ನಮ್ಮ ನಿಮ್ಮೆಲ್ಲರ ಪ್ರೀತಿ ಅವರಿಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಅದು ಅಲ್ಲದೆ ರಾಜ್ಯದ ಮೂಲೆ ಮೂಲೆಯಿಂದ ಕವಿಗಳನ್ನು ಸೇರಿಸಿ ಕಾವ್ಯ ಮೇಳ ನಡೆಸಿ ಅವರಿಗೆ ಸ್ಫೂರ್ತಿಯಾಗಿರೋದಕ್ಕೆ ಶ್ರೀ ಧನಂಜಯರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಬೇಕಾಗುತ್ತದೆ. ಹಾಗೆಯೇ ಪ್ರತಿಭಾವಂತ ಮಕ್ಕಳಿಗೆ ಅವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಈ ಒಂದು ಸಮಾಜದ ಮುಂದೆ ಒಳ್ಳೆ ಪ್ರತಿಭಾವಂತರಾಗಲು ಪ್ರೇರಣೆ ನೀಡುತ್ತಿರುವುದು ನಮಗೆಲ್ಲರೂ ಸಂತೋಷದ ವಿಷಯ. ಅದು ಅಲ್ಲದೆ ಅನಾಥ ಬಡ ವಿಶೇಷ ಚೇತನ ಮಕ್ಕಳಿಗೆ ಉಚಿತ ವಸ್ತ್ರ ವಿತರಣೆ ಪ್ರತಿಯೊಂದು ವರ್ಷ ಕೂಡ ತಮ್ಮ ಸಮಾಜಮುಖಿ ಕೆಲಸವನ್ನು ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಈ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಮಾಡಲು ಶ್ರೀ ಧನಂಜಯರವರಿಗೆ ಆ ದೇವರು ಇನ್ನೂ ಹೆಚ್ಚು ಶಕ್ತಿ ನೀಡಲಿ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೆಚ್ಚಾಗಲಿ ಅಂತ ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್. ಆತ್ಮೀಯ ಸಜ್ಜನ ಬಂಧುಗಳೇ, ಇವತ್ತು ಬೆಂಕಿಬೆಲೆಯ 21ನೇ ವಾರ್ಷಿಕೋತ್ಸವ ಹಾಗೂ ವಿಶೇಷ ಸಂಚಿಕೆ ಬಿಡುಗಡೆ ಸಮಾರಂಭ ಹಾಗೂ ರಾಜ್ಯ ಮಟ್ಟದ ಕವಿಗೋಷ್ಠಿ ಮೇಳ, ಪ್ರತಿಭಾ ಪುರಸ್ಕಾರ ಹಾಗೂ ಅನಾಥ ಬಡ ಮಕ್ಕಳಿಗೆ ವಿಶೇಷ ಚೇತನ ಮಕ್ಕಳಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮದ ವೇದಿಕೆ ಮೇಲೆ ಎಲ್ಲ ಗಣ್ಯರೇ, ಏನು 21ನೇ ವರ್ಷದ ಆಚರಣೆಯನ್ನ ಮಾಡುತ್ತಿರುವ ಬೆಂಕಿಬೆಲೆಯ ಸಂಪಾದಕರಿಗೆ ಹಾಗೂ ಎಲ್ಲ ಪತ್ರಿಕಾ ಸಿಬ್ಬಂದಿಯವರಿಗೆ ಮೊದಲನೇದಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಕರ್ನಾಟಕ ಬ್ಯಾಂಕಿನ ಪತ್ರಕರ್ತರ ಸಂಘದ ಪರವಾಗಿ ಕೋರುತ್ತಾ ಈ ವೇದಿಕೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ನನ್ನ 2 ಮಾತುಗಳನ್ನ ಆಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಧನಂಜಯ ಅವರ ಜೀವನನೇ ಒಂದು ಬೆಂಕಿಯಲ್ಲಿ ಹರಡಿದಂತ ಊತರ. ಯಾಕಂದ್ರೆ ಅವರು ಯಾವನ್ನು ಸಾಹಸ ಮಾಡಿಗೆ ಕೈ ಹಾಕ್ತಾನೆ ಇರ್ತಾರೆ. ಪತ್ರಿಕೆಯಲ್ಲಿ ನಡೆಸುವಂತ ವಿಚಾರದಲ್ಲಿ ಅನೇಕ ಕೈ ಸುಟ್ಕೊಂಡು ಅವರು ಒಂದು ಭದ್ರ ಬುನಾದಿಯನ್ನ ಹಾಕಿ
ನಿರಂತರವಾಗಿ ಪತ್ರಿಕೆನ ಹೊರತರ್ತಾ ಇದ್ದಾರೆ. ನಮ್ಮಂತ ಜಿಲ್ಲಾ ಮಟ್ಟದ ಪತ್ರಿಕೆಗಳು ಹೊರತರೋದು ಕಷ್ಟ. ಯಾಕಪ್ಪ ಅಂತಂದ್ರೆ ಇವಾಗ ಆಗಲೇ ಓದುಗರ ಸಂಖ್ಯೆ, ಪತ್ರಿಕೆ ಓದುಗರ ಸಂಖ್ಯೆ ಕ್ಷೀಣ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಡಿಜಿಟಲ್ ಮಾಧ್ಯಮ ಮತ್ತೆ ಸಾಮಾಜಿಕ ಮಾಧ್ಯಮಗಳ ಜೊತೆ ಪತ್ರಿಕೆಗಳು ಹೋರಾಟನ ನಡೆಸಬೇಕಾಗ್ತದೆ. ಜೀವನದಲ್ಲಿ ಒಂದು ಮಗುನ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಸಾಕ್ತಾರೆ, ಅಷ್ಟನ್ನು ನಾವು ಪತ್ರಿಕೆ ಒಂದು ಏಳಿಗೆಗೆ, ಒಂದು ಪೋಷಣೆಗೆ, ಪ್ರತಿದಿನ ಪತ್ರಿಕೆನ ಓದುಗರಿಗೆ ತಲುಪಿಸೋ ನಿಟ್ಟಿನಲ್ಲಿ ದಿನ ಕಷ್ಟಪಡಬೇಕಾಗ್ತದೆ. ಹಾಗಾಗಿ 21 ವರ್ಷ ಸಾರ್ಥಕ ವರ್ಷಗಳನ್ನ ಕಳೆದಿದ್ದಾರೆ ಧನಂಜಯ ಅವರು ಮತ್ತೆ ಅವರ ಎಲ್ಲ ಪತ್ರಿಕಾ ಬಳಗಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ, ಪತ್ರಿಕೆ ಇನ್ನ ಹೆಚ್ಚಿನ ಯಶಸ್ವಿಯಾಗಲಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರಲಿ. ಪ್ರತಿ ವರ್ಷ ಧನಂಜಯ ಅವ್ರ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಿಮ್ಮಂತ ಯುವ ಕವಿಗಳನ್ನ ಎಲ್ಲ ಒಟ್ಟಾಗಿ ಸೇರಿಸಿ ಕಾರ್ಯಕ್ರಮ ಮಾಡ್ತಾರೆ. ಅದು ಖುಷಿ ನಮ್ಗೆ. ಅವ್ರು ಮಾಡಿದಂತ ಎಲ್ಲ ಕಾರ್ಯಕ್ರಮಗಳಲ್ಲಿ ಕಾಯಂ ಸದಸ್ಯರಾಗಿ ನಾವು ಕೂಡ ಬರ್ತಾ ಇದ್ದೀವಿ. ಹಿಂದೆ ನಮ್ಮ ತಂದೆ ಏಕೇಶ್ ಪತ್ರಿಕೆ ಸಂಪಾದಕರು, ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಅವರು ಯಾವಾಗಲೂ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ತದನಂತರ ನಾನು ಕೂಡ ಬರ್ತಾ ಇದ್ದೀನಿ ಅಂತ ಈ ಕಾರ್ಯಕ್ರಮದಲ್ಲಿ ಒಂದು ಸ್ಮರಣೆಯನ್ನ ಮಾಡ್ತಾ, ಇನ್ನ ಹೆಚ್ಚಿನದಾಗಿ ಧನಂಜಯ ಶಕ್ತಿ ಕೊಡಲಿ. ಲಾಸ್ಟ್ ಟೈಮ್ ನಮ್ಮ ಸುರೇಶ್ ಗೌಡ್ರು ಶಾಸಕರು ಧನಂಜಯ ಅವರಿಗೆ ಒಂದು ಆಶ್ವಾಸನೆ ನೀಡಿದ್ರು, ಮುದ್ರಣಕ್ಕೆ ಸಹಾಯ ಮಾಡ್ತೀನಿ ಅಂತ. ಈ ವರ್ಷ ನಾನು ಮುದ್ರಣಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ, ಈ ಒಂದು ಮಾತನಾಡಲು ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ, ನಿಮಗೆ ಮತ್ತೆ ಎಲ್ಲ ಪತ್ರಿಕಾ ಸಿಬ್ಬಂದಿಯವರಿಗೆ, ನಮ್ಮ ಎಲ್ಲ ಕಾರ್ಯದ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರಿಗೆ ವಂದಿಸುತ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು ಸರ್ ನಿಮ್ಮ ಅಭಿನಂದನೆಯ ಮಾತುಗಳಿಗೆ. ಈಗ ಬೆಂಕಿಯ ಬಲೆ ಲೇಖಕರುಗಳಿಗೆ ಗೌರವ ಸನ್ಮಾನ. ಮೊದಲಿಗೆ ದಯಮಾಡಿ ಶ್ರೀಮತಿ ಪದ್ಮಾಲತಾ ಮೋಹನ್ ರವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೋಹನ್ ಅವರ ನಂತರ ಲೇಖಕಿ ಸುಮಾ ಬೆಳಗೆರೆಯವರು, ಲೇಖಕಿ ಮಾನಸ, ಡಾಕ್ಟರ್ ಲೀಲಾವತಿ, ಟಿ ನರೇಂದ್ರ ಬಾಬುರವರು, ಸರ್ವಮಂಗಳ ಜೈರಾಮ್, ಮಂಜುಳಾ ಬೀಗೆ, ಅಭಿನವ ಹೊಳೆ ಸುರೇಶ್, ನಾರಾಯಣ್ ಸ್ವಾಮಿಯವರು ಹಾಗೂ ಎಚ್.ಎಸ್. ಸಿದ್ದಪ್ಪನವರು. ಮೊದಲಿಗೆ ಶ್ರೀಮತಿ ಪದ್ಮಲತಾ ಮೋಹನ್ ದಯಮಾಡಿ ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಬೆಂಕಿಯ ಬಲೆ ವಿಶೇಷಾಂಕಕ್ಕೆ ತಮ್ಮ ಲೇಖನವನ್ನ ಅರ್ಪಿಸಿದಂಥವರು, ಅವರಿಗೆ ಬೆಂಕಿಯ ಬಲೆ ದಿನಪತ್ರಿಕೆಯ ವತಿಯಿಂದ ಗೌರವವನ್ನ ಅರ್ಪಿಸ್ತಾ ಇದ್ದಾರೆ. ನಂತರ ಮಾನಸ ಬಿಡುವರು, ಡಾಕ್ಟರ್ ಲೀಲಾವತಿ ಮೇಡಮ್, ಡಾಕ್ಟರ್ ಲೀಲಾವತಿ ಮೇಡಮ್ ದಯವಿಟ್ಟು ಬೇಗ ಬನ್ನಿ. ಡಾಕ್ಟರ್ ಲೀಲಾವತಿ ಮೇಡಮ್, ಅವ್ರ ನಂತರ ಶ್ರೀಯುತ ಟಿ ನರೇಂದ್ರ ಬಾಬು ಮೇಡಮ್ ಬನ್ನಿ. ಡಾಕ್ಟರ್ ಲೀಲಾವತಿ ಮೇಡಮ್ ಬನ್ನಿ ಮೇಡಮ್ ವೇದಿಕೆ ಬನ್ನಿ. ನಂತರ ಸರ್ವಮಂಗಳ ಜಯರಾಮ್ ಅವರು, ಸರ್ವಮಂಗಳ ಜಯರಾಮ್ ಅವರು, ಮಂಜುಳಾ ಮಂಜುಳಾ ಮೇಡಮ್, ಮಂಜುಳಾ ಮೇಡಮ್ ಅವರು, ನಂತರ ಚಪ್ಪಾಳೆ ಬರಲಿ. ಮಂಜುಳಾ ಮೇಡಮ್ ಅವರು, ನಂತರ ಅಭಿವೃದ್ಧಿ ಸುರೇಶ್ ಅವರು, ನಂತರ ಶ್ರೀಯುತ ನಾರಾಯಣ ಸ್ವಾಮಿ ಅವರು,
ನಾರಾಯಣಸ್ವಾಮಿ ಅವರ ನಂತರ ಎಸ್.ಎನ್. ಸಿದ್ದಪ್ಪ ಅವರು, ನಂತರ ಉಮಾದೇವಿ ಮೇಡಮ್ ನೋಡಿ ಯಾರಾದ್ರೂ ಪರವಾಗಿಲ್ಲ ನಾವು ಹೌದು ಸರ್ ಹಾಂ ಸರಿ ಯಾರೋ ಒಪ್ಪಿದ್ರಲ್ಲ ಯಾರೋ ಒಪ್ಪಿದ್ರ ಅವರ ಅಧ್ಯಯನ ಎಷ್ಟಿದೆ ಅಂತ, ಹಾಗಾಗಿ ಅವರು ದೊಡ್ಡ ಪಡೆದರು. ಯಾವ ರಾಜಕಾರಣಿಗೆ ಸಾಹಿತ್ಯಿಕ ಹೃದಯ ಇರುತ್ತೋ, ಕಾವ್ಯದ ಹೃದಯ ಇರುತ್ತೋ, ದಯವಿಟ್ಟು ಆ ಕ್ಷೇತ್ರ ಮತ್ತು ಆ ನಾಡು ನಿಜವಾಗ್ಲೂ ಸಮೃದ್ಧಿಯಾಗಿರುತ್ತೆ. ಮತ್ತೊಮ್ಮೆ ದೊಡ್ಡ ಚಪಾಳೆಗಳು ಸಾಧ್ಯ. ಈಗ ಕವಿಗೋಷ್ಠಿಯ ಧನಂಜಯ ಸರ್ 3 ಬಹುಮಾನ ಹೇಳಿದ್ರು, ನಾವು 6 ಬಹುಮಾನ ಮಾಡಿದ್ವಿ. ಹಾಗಾಗಿ ಅವರು ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ ಬರಲಿ. ಸಮಾಧಾನದ ಬಹುಮಾನ ಶಿವಕೀರ್ತಿ ದೊಡ್ಡಗಲ್ನಟ್ಟಿ, ಕಪ್ಪು ಕವಿತೆಯನ್ನು ಮಾಡಿದ್ದು. ತುಂಬಾ ಓದ್ತಾ ಇರುವಂತಹ ಹುಡುಗಿ, ಕಪ್ಪಿನ ಬಣ್ಣದ ಬಗ್ಗೆ ಎಲ್ಲ ವಿಷಯ ತುಂಬಾ ಅದ್ಭುತವಾಗಿ ಕವಿತೆಯನ್ನು ಬರೆದಿದ್ದು. ಅದು ಇನ್ನೂ ಬೆಳೆಯಬೇಕು. ಪ್ರೋತ್ಸಾಹದಾಯಕವಾಗಿ ಈ ವೇದಿಕೆಯಿಂದ ನಿಮ್ಮ ಅಮೃತ ಹಸ್ತದಿಂದ ಅವರಿಗೆ ಒಳ್ಳೆಯದಾಗಬೇಕು. ಸರ್ ಇಲ್ಲಿ ನೋಡಿ ಮುಂದೆ ಮತ್ತೊಂದು ಪ್ರೋತ್ಸಾಹದಾಯಕ ಬಹುಮಾನ ಸೋಮಶೇಖರ್ ಕಂಚಿ ಅವರಿಗೆ. ಓಕೆ ಸರ್. ಮತ್ತೊಂದು ಕೃತಿಯ ಬಹುಮಾನ ದ್ವಿತೀಯ ಬಹುಮಾನ ಗಂಗಾಧರ್ ಪಿ ಬನ್ನಿಹಟ್ಟಿ ಅವರಿಗೆ. ಅವರ ಕವಿತೆ ಮೇಲೆ ಕವಿತೆ ಬರೆದಿದ್ದು ತುಂಬಾ ಚೆನ್ನಾಗಿತ್ತು ಸರ್. ಅದರಲ್ಲಿ ಬರುವಂತೆ ಪ್ರಸ್ತುತಿ ಇರ್ಬೋದು, ಅದ್ಭುತವಾಗಿತ್ತು. ಈ ಎಲ್ಲರೂ ಅತ್ಯಂತ ಆಸಕ್ತಿಯಿಂದ, ಪ್ರೀತಿಯಿಂದ, ಕುತೂಹಲದಿಂದ ಕಾಯ್ತಾ ಇರುವಂತಹ ಪ್ರಪ್ರಥಮ ಬಹುಮಾನ 22ನೇ ವಾರ್ಷಿಕೋತ್ಸವದ ಕವಿಕಾವ್ಯ ಮೇಳದ ಪ್ರಪ್ರಥಮ ಬಹುಮಾನ. ವಿಶೇಷ ಅಂತಂದ್ರೆ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ವಿಶ್ವ ಮಹಿಳಾ ದಿನ. ಆ ಬಹುಮಾನ ಕೂಡ ಅಂತಹ ಮಹಿಳಾ ಕೇಂದ್ರಕ್ಕೆ ಹೋಗ್ತಾ ಇದೆ. ಎಲ್ಲರೂ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ನಳಿನಿ ಸುಬ್ರಹ್ಮಣ್ಯ ಒಂದನೇ ಬಹುಮಾನ ಋಣ. ಹೇಗೆಂತಂದ್ರೆ ಸರ್ ಇವರು ಭ್ರೂಣ ಹತ್ಯೆ ಬಗ್ಗೆ ಬರೆದಿದ್ರು. ಭ್ರೂಣ ಹತ್ಯೆ ಬಗ್ಗೆ ಎಲ್ಲರೂ ಬರೀತಾರೆ, ಆದ್ರೆ ಭ್ರೂಣವಾಗಿ ಕುಳಿತು ಅದರ ವಸ್ತುವನ್ನ ಆಂತರ್ಯವನ್ನ ತುಂಬಾ ಚೆನ್ನಾಗಿ ಬರೀತಿದ್ರು. ಇದರೊಂದಿಗೆ ಭಾಗವಹಿಸಿದ ಎಲ್ಲರಿಗೂ ಕೂಡ ವೇದಿಕೆ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ, ಹೃದಯಪೂರ್ವಕ, ಗೌರವಪೂರ್ವಕ
ಧನ್ಯವಾದ. ಎಲ್ಲ ಬಹುಮಾನಗಳನ್ನ ಪಡೆದಂತ ವಿಜೇತರಿಗೆ ತುಂಬುವುದಿಲ್ಲ ಧನ್ಯವಾದಗಳನ್ನ ಹೇಳ್ತಾ ರೆಡಿ ಬೇಕಾಗಿ ನೆನಪಿಸ್ಕೊಳ್ತಾ ಇದ್ದೇನೆ. ವೇದಿಕೆ ಹತ್ರ ಬಂದ್ಬಿಡಿ ದಯವಿಟ್ಟು. ನಂತರ ಶ್ರೀಯುತ ಮಂಜುನಾಥ್ ಮೋರ್ಗೇರಿ ಅವರು, ಅವರ ನಂತರ ಶ್ರೀಯುತ ನಾರಾಯಣ ಸ್ವಾಮಿ ಅವರು ದಯಮಾಡಿ ವೇದಿಕೆ ಹತ್ರ ಬರಬೇಕು. ಮಂಜುನಾಥ್ ಮೋರಿಗೆರೆ ಅವರು, ಅವರ ನಂತರ ನಾರಾಯಣ ಸ್ವಾಮಿ ಅವರು ಕೋಲಾರದಿಂದ ಬಂದಿರುವಂತವರು ದಯಮಾಡಿ ವೇದಿಕೆ ಹತ್ರ ಬರಬೇಕು. ಗೌರಿ ಬಿದನೂರಿನ ಸರ್ವಮಂಗಲ ಜಯರಾಮ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅವರ ನಂತರ ಮಹೇಶ್ ಜಿ ಕಟ್ಟೆ ರವರು ದಯಮಾಡಿ ವೇದಿಕೆ ಹತ್ರ ಬರಬೇಕು. ತಿಪ್ಟೂರಿನವರು ದಯಮಾಡಿ ಬಂದು ಪ್ರಮಾಣ ಪತ್ರವನ್ನ ಸ್ವೀಕರಿಸಿ ದಯಮಾಡಿ ವೇದಿಕೆ ಹತ್ರ ಬರಬೇಕು. ತುಮಕೂರಿನ ಕಾವ್ಯ ಪ್ರಸಾದ್ ರವರು ಶ್ರೀಯುತ ಶಿವಪ್ರಸಾದ್ ಆರಾಧ್ಯರವರು ನೆಲಮಂಗಲದಿಂದ, ಅವರು ನಮ್ಮ ಶಾಸಕರ ಚಿತ್ರವನ್ನು ಕೂಡ 5 ನಿಮಿಷದಲ್ಲಿ ಬರೆದು ನಾವೆಲ್ಲರಿಗೂ ಕಣ್ಮನವನ್ನ ತುಂಬಿರುವಂತವರು ಶಿವಪ್ರಸಾದ್ ಆರಾಧ್ಯರವರು ನೆಲಮಂಗಲ. ಶಿವಪ್ರಸಾದ್ ಆರಾಧ್ಯರವರು ವಿಶೇಷ ಟ್ಯಾಲೆಂಟ್ ಅನ್ನ ಇವರು ಅಂದಿದ್ದಾರೆ. 5 ನಿಮಿಷದಲ್ಲಿ ಚಿತ್ರವನ್ನ ನಾವೆಲ್ಲರ ಚಿತ್ರವನ್ನ ಬಂದು ನಮಗೆ ಪ್ರೆಸೆಂಟ್ ಮಾಡಿದ್ದಾರೆ. ಅವ್ರಿಗೆ ಎಲ್ಲರೂ ಪ್ರೀತಿಯ ಚಪ್ಪಾಳೆಯನ್ನ ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ಎಸ್ ಪಾಟೀಲ್ ಅವರು, ಶ್ರೀಯುತ UC ರಾಜ್ ಅಹಮದ್ ಸರ್ವಾ ದಯಮಾಡಿ ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಅವರ ನಂತರ ಶ್ರೀಯುತ ಶಶಿಧರ್ ಎಸ್ ಬೇಗನಹಳ್ಳಿ ತುಮಕೂರಿನವರು, ಅವರು ಬಂದು ಪ್ರಮಾಣ ಪತ್ರವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅವರ ನಂತರ ನರೇಂದ್ರ ಬಾಬುರವರು ತುಮಕೂರಿನವರು ದಯಮಾಡಿ ಬಂದು ಪ್ರಮಾಣ ಪತ್ರವನ್ನ ಸ್ವೀಕರಿಸಬೇಕು. ಮಧುಸೂದನ್ ಮುಳುಗುಟ್ಟೆಯರವರು ತುಮಕೂರಿನವರು, ಅವರ ನಂತರ ಶಶಿ ವಸಂತರವರು ಗೂಳೂರು, ನಂತರ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅವರ ನಂತರ ಸುಮಾ ಪ್ರಸಾದ್ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ. ಅವರು ಕೂಡ ಬಂದು ಪ್ರಮಾಣ ಪತ್ರವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಜಮುನಾ ಶ್ರೀನಾಥ್ ಅವರು ವೇದಿಕೆ ಮೇಲೆ ಬಂದು ಪ್ರಮಾಣ ಪತ್ರವನ್ನ ಸ್ವೀಕರಿಸಬೇಕು. ಸುಮಾ ಪ್ರಸಾದ್ ರವರು ದಯಮಾಡಿ ಪ್ರಮಾಣ ಪತ್ರವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಪ್ರಭಾವತಿ ಕೆಟ್ಟಿ ಕಾವಡಿ ಅವರು ಉಡುಪಿಯಿಂದ ಬಂದಿದ್ದಾರೆ. ಅವರ ನಂತರ ಮಂಜುಳಾ BK ತುಮಕೂರು, ಅವರು ಬಂದು ಪ್ರಮಾಣ ಪತ್ರವನ್ನ ಸ್ವೀಕರಿಸಬೇಕು. ಅಲ್ಲೇ ಬರ್ಬೇಕು, ಇಲ್ಲಿ ಬಂದು ಚೆನ್ನಾಗಿ ಅಲ್ಲೇ ಹೋಗ್ಬೇಕು, ಅಲ್ಲಿಗೆ ಮಂಜುಳಾ BK ತುಮಕೂರಿನವರು, ಶಶಿ ವಸಂತರವರು ಸಾಹಿತಿಗಳು ಹಾಗೂ ಲೇಖಕರು. ಅಲ್ಲ ಅದು ಚೆನ್ನಾಗಿ ಬಂದು ನೋಡಿ ಬೆಳೆ ಬರ್ತಾರೆ, ಬೆಳೆ ಮಂಜುಳಾ BK ತುಮಕೂರಿನವರು, ಅವರ ನಂತರ ಜ್ಯೋತಿ ನೇರಳಕಟ್ಟೆಯವರು ಕುಂದಾಪುರದಿಂದ ಬಂದಿದ್ದಾರೆ. ಅವರು ಬಂದು ಪ್ರಮಾಣ ಪತ್ರವನ್ನ ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಜ್ಯೋತಿ ನಳಕಟ್ಟೆಯವರವರು ಕುಂದಾಪುರ. ಗಿರ್ಜಮ್ಮ ಹೆಜ್ಜೆ ದಯಮಾಡಿ ಪ್ರಮಾಣ ಪತ್ರವನ್ನ ಸ್ವೀಕರಿಸಬೇಕು. ಅವರ ನಂತರ ಅಶೋಕ್ ಪೂಜಾರ್ ಅವರು ತುಮಕೂರು. ಅವರ ನಂತರ ವೀಣಾ ಸುಧೀಂದ್ರ ಅವರು ದಯಮಾಡಿ ವೇದಿಕೆ ಹತ್ರ ಬರಬೇಕು. ವೀಣಾ ಸುಧೀಂದ್ರ ಅವರು ಅವರ
ಅವರ ನಂತರ ವನ್ನಲ ಕೃಷ್ಣರವರು ತುಮಕೂರು ದಯಮಾಡಿ ವೇದಿಕೆ ಮೇಲೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ವನ್ನಲ ಕೃಷ್ಣರವರು ತುಮಕೂರು. ಪ್ರಮಾಣ ಪತ್ರವನ್ನು ಸ್ವೀಕರಿಸಿದಂತಹ ಎಲ್ಲರಿಗೂ ಗೌರವ ಸನ್ಮಾನಗಳನ್ನು ಅರ್ಪಿಸುವಂತಹ ಸಮಯ. ನಮ್ಮ ತುಮಕೂರು ಗ್ರಾಮಾಂತರ ಶಾಸಕರಾಗಿರುವಂತಹ ಕ್ರಿಯಾಶೀಲ ಶಾಸಕರಾಗಿರುವಂತಹ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀಯುತ ಸುರೇಶ್ ಗೌಡರಿಗೆ ಬೆಂಕಿಯ ಬಲದಿನ ಪತ್ರಿಕೆ ವತಿಯಿಂದ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಸ್ವೀಕರಿಸಬೇಕಾಗಿ ಇದು ಸಂಪಾದಕರಾಗಿರುವಂತಹ ಧನಂಜಯ್ ಅವರ ಪ್ರೀತಿಯ ಸನ್ಮಾನ. ದಯಮಾಡಿ ಸ್ವೀಕರಿಸಬೇಕಾಗಿ ವಿನಂತಿ. ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದ. ಓಕೆ ಸರ್, ಆಯ್ತು. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ದಯಮಾಡಿ ಸ್ವೀಕರಿಸಬೇಕಾಗಿ ವಿನಂತಿ. ಪತ್ರಕರ್ತರ ಬೆನ್ನೆಲುಬಾಗಿ ಎಲ್ಲ ಪತ್ರಕರ್ತರನ್ನ ಒಗ್ಗೂಡಿಸಿ ಒಂದು ದಾರಿಯಲ್ಲಿ ತರುವಂತಹ ಪ್ರಯತ್ನದಲ್ಲಿ ಯಾವಾಗಲೂ ತಮ್ಮನ್ನ ತೊಡಗಿಸಿಕೊಳ್ಳುವಂತ ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಚೀನಿ ಪುರುಷೋತ್ತಮ್ ಸರ್ ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಬೆಂಕಿಯ ಬಲೆ ಕನ್ನಡ ಈಗ ವಿಶೇಷರು ಕವಿಗಳು, ಲೇಖಕರು, ಸಂಘಟಕರು, ಪ್ರಕಾಶಕರು, ಬೆಂಗಳೂರು ಅವರಿಗೆ ವಿಶೇಷವಾಗಿ ಸನ್ಮಾನವನ್ನ ನಾವು ಮಾಡಲೇಬೇಕು. ಯಾಕಂದ್ರೆ ಬೆಳಗ್ಗೆಯಿಂದ ಎಲ್ಲ ಕವಿತೆಗಳನ್ನ ಕೇಳಿಸಿಕೊಂಡು ಆ ಕವಿತೆಗಳ ವಿಮರ್ಶೆಗಳನ್ನ ಮಾಡಿ ಜೊತೆಗೆ ತಮ್ಮ ನಿಗ್ಗಳ ಮಾತುಗಳಿಂದ ನಮ್ಮೆಲ್ಲರ ಮನಸ್ಸಿನ ಒಲಿಸಿ ನಮ್ಮ ಮನಸ್ಸಿಗೆ ಬಹಳ ವಿಷಯಗಳನ್ನ ತುಂಬಿದಂತ ಹನುಮಂತಯ್ಯ ಸರ್ ಅವರಿಗೆ ತುಂಬುವುದಿಲ್ಲ ಗೌರವವನ್ನ ಸಲ್ಲಿಸುವಂತಹ ಸುಸಂದರ್ಭ. ದಯಮಾಡಿ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಆಡು ಭಾಷೆಯಲ್ಲಿ ಸಾಹಿತ್ಯವನ್ನ ತಾವು ರೂಪಿಸಿಕೊಂಡು ವಿಶೇಷವಾಗಿ ಬೆಳೆದಿರುವಂತಹ ನಮ್ಮ ಕನ್ನಡ ನಾಡಿನ ಆಸ್ತಿ ಅವ್ರಿಗೆ ಕನ್ನಡ ಪತ್ರಿಕೆ ಬೆಂಕಿಯ ಬಲೆ ವತಿಯಿಂದ ತುಂಬುವುದಿಲ್ಲ ಗೌರವಗಳನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಮತ್ತೊಬ್ಬ ತೀರ್ಪುಗಾರರಾಗಿ ಆಗಮಿಸಿರುವಂತಹ ಶ್ರೀಯುತ ಎನ್ ರಮೇಶ್ ರೂಪಿ ಸರ್, ಸಾಹಿತಿಗಳು, ನಾಟಕಕಾರರು. ಕಾರವಾರದಲ್ಲಿ ಚೆನ್ನಾಗಿರಲಿಲ್ಲ ಅಂತ ಎಲ್ಲ ಕವಿತೆಗಳನ್ನ ಮನಸ್ಸು ಕೊಟ್ಟು ಅವರು ಅದನ್ನ ಅರ್ಥಗರ್ಭಿತವಾಗಿ ಅರ್ಥೈಸಿಕೊಂಡು ವಿಮರ್ಶೆ ಮಾಡಿ ತೀರ್ಪುಗಳನ್ನ ನೀಡಿ ಪ್ರತಿ ವರ್ಷ ಈ ಕಾರ್ಯಕ್ರಮದ ಮೆರಗನ್ನ ಹೆಚ್ಚಿಸ್ತಾ ಬಂದಿದ್ದಾರೆ. ಅವರಿಗೆ ಬೆಂಕಿಯ ಬಲೆ ಮಾತುಗಳನ್ನ ಅರ್ಪಿಸ್ತಾ ಇದ್ದಾರೆ. ಹಾಗೆ ರಘುರಾಮ್ ಸರ್ ಕಾರ್ಯದರ್ಶಿಗಳು, ಕಾರ್ಯನಿರತ ಪತ್ರಕರ್ತರ ಸಂಘ ನಮ್ಮ ಚೀನಿ ಪುರುಷೋತ್ತಮ್ ಸರ್ ಅವರಿಗೆ ಬಲಗೈಯಾಗಿ ಯಾವಾಗಲೂ ರಘುರಾಮ್ ಸರ್ ಅವ್ರ ಜೊತೆಗಿರ್ತಾರೆ. ಯಾವುದೇ ಕಾರ್ಯಕ್ರಮ ಇರ್ಬೋದು ನಮ್ಮ ಪತ್ರಿಕೋಗೆ ಬಂದು ಅವರು ತಮ್ಮ ಮುತುವರ್ಜಿಯಿಂದ ಒಂದೊಂದು ಕೆಲಸನೂ ಅಚ್ಚುಕಟ್ಟಾಗಿ ಜೋಡಿಸಿ ಮಾಡುವಂತಹ ಮನೋಭಾವಗಳಂತ ನಮ್ಮ ಕಾರ್ಯದರ್ಶಿಗಳು. ಅವರು ಕೂಡ ತುಂಬುವುದಿಲ್ಲ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಸ್ವೀಕರಿಸಿದ್ದಕ್ಕಾಗಿ ತುಂಬುವುದಿಲ್ಲ ಧನ್ಯವಾದಗಳು. ಕಾರ್ಯಕ್ರಮವನ್ನು ಅತ್ಯದ್ಭುತವಾಗಿ ನಿರೂಪಣೆ ಮಾಡಿದಂತ ಬೆಳೆದ ದೊಡ್ಡದಾದ ಕಪಡೆ ಬರಲಿ ನಿರ್ಮಾಣ ಆಗಲಿ. ಅತ್ಯಂತ ಸಂಯೋಜಿತವಾಗಿ ತುಂಬಾ ಲವಲವಿಕೆಯಿಂದ ಅದ್ಭುತವಾಗಿ ಕಾರ್ಯಕ್ರಮ ನಡೆಸಿದವರು ಮೇಡಮ್ ಮತ್ತೊಮ್ಮೆ ನಿಮಗೆ ವೇದಿಕೆ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ BBTV ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.